ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸುವ ಮುನ್ನವೇ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತೆ ಮಾದರ್ ಬಾಬಾಜಿ ಅವರಿಗೂ ಮತ್ತೆ ಎಲ್ಲ ಹಾಸ್ಟೆಲ್ ಮಾಸ್ಟರ್ಗಳು, ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಪ್ರತ್ಯೇಕ ಧನ್ಯವಾದಗಳು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ 1 ಗಂಟೆ ಕಾಲದಲ್ಲಿ 45 ನಿಮಿಷ ಆಳವಾದ ಧ್ಯಾನಾಭ್ಯಾಸ, ತದನಂತರ 15 ನಿಮಿಷ 20 ನಿಮಿಷ ಆಧ್ಯಾತ್ಮಿಕ ಪರಿಕಲ್ಪನೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಇನ್ನ ಕಾರ್ಯಕ್ರಮದಲ್ಲಿ ಈಗ ಪ್ರತಿಯೊಬ್ಬರು ಧ್ಯಾನದಲ್ಲಿ ಕೂತ್ಕೊಳ್ಳಿ. ಸ್ನೇಹಿತರೆ, ಈಗಾಗಲೇ ನಿಮಗೆ ಧ್ಯಾನ ಗೊತ್ತು, ಧ್ಯಾನ ಅಭ್ಯಾಸ ಗೊತ್ತು. ಸೊ ದಯವಿಟ್ಟು ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಆಳವಾದ ಧ್ಯಾನ ಅಭ್ಯಾಸ ಮಾಡೋಣ. ಈಗಾಗಲೇ 3 ನಿಮಿಷ ಪಾಸ್ ಆಗಿದೆ. ಸೊ ಧ್ಯಾನ ಗೊತ್ತಿರೋರು ದಯವಿಟ್ಟು ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಆನಾಪಾನಸತಿ ಧ್ಯಾನ, ನಿಮ್ಗೆಲ್ಲ ಷರತ್ತುಗಳು, ಎಲ್ಲ ಕಂಡೀಷನ್ಸ್ ಗೊತ್ತು. ಆಯಾ ಕೂತ್ಕೊಳ್ಳಿ, ನಿಟಾರ ಕೂತ್ಕೊಳ್ಳಿ, ಬೆನ್ನು ನಿಟಾರಾಗಿ ಇಟ್ಕೊಳ್ಳಿ, ಕೈ ಕ್ರಾಸ್ ಮಾಡ್ಕೊಳ್ಳಿ, ಕಾಲು ಕ್ರಾಸ್ ಮಾಡ್ಕೊಳ್ಳಿ, ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಕೆಳಗಡೆ ಚೇರ್ ಮೇಲೆ ಕೂತ್ಕೊಂಡ್ರೆ, ಸೋಫಾ ಮೇಲೆ ಕೂತ್ಕೊಂಡ್ರೆ ಕೆಳಗಡೆ ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. 2 ಕೈಗಳು ಈ ತರ ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಸ್ಪೆಕ್ಸ್ ತೆಗಿಬೇಡಿ, ಸುತ್ತು ಕತ್ತಲೆ ಮಾಡ್ಕೊಳ್ಳಿ, ಯಾವುದೇ ಶಬ್ದ ಬರಬಾರ್ದು. 1 ಲೋಟೆ ನೀರು, ಉಗುರು ಬೆಚ್ಚ ನೀರು ಕುಡಿಬಹುದು. ಇನ್ನೊಂದು ಲೋಟೆ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಟಾರ ಕೂತ್ಕೊಳ್ಳಿ, ಆದಷ್ಟು ಬೆನ್ನು ನಿಟಾರಾಗಿ ಇರಬೇಕು. ಆಯಾ ಕೂತ್ಕೊಂಡಿದ್ವಿ. ಈಗ ಎಲ್ಲರನ್ನು ಮೃದುವಾಗಿ, ಸರಳವಾಗಿ ಎಲ್ಲರನ್ನು 2 ಕಣ್ಣುಗಳು ಮುಚ್ಕೊಳ್ಳಿ. ನಾವೆಲ್ಲರನ್ನು 2 ಕಣ್ಣುಗಳು ಮುಚ್ಕೊಂಡಿದ್ವಿ. ಸಾಮೂಹಿಕವಾಗಿ ಧ್ಯಾನ ಮಾಡ್ತಾ ಇದ್ವಿ. ಈಗ ಪ್ರತಿಯೊಬ್ಬರು ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸೋದು ಪ್ರಾರಂಭಿಸಿ. ಸಹಜವಾದ ಉಸಿರಾಟವನ್ನು ಗಮನಿಸೋದು. ಸಹಜವಾದ ಸರಳವಾದ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಸ್ನೇಹಿತರೆ, ಯಾವುದೇ ಒತ್ತಡಿ ಬೇಡ, ಮಾನಸಿಕ ಒತ್ತಡಿ, ದೈಹಿಕ ಒತ್ತಡಿ ಯಾವುದೂ ಬೇಡ. ಆಯಾ ಕೂತ್ಕೊಳ್ಳಿ, ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಇನ್ನು ಬೇರೆ ಯಾವುದು ಯೋಚನೆ ಬರಬಾರ್ದು, ಯಾವುದು ಯೋಚನೆ ಮಾಡಬಾರ್ದು. ಮನೋಮಯ ಕೋಶನು ಸ್ವಚ್ಛಗೊಳಿಸ್ಕೊಂಡನ. ಥಾಟ್ಸ್ ಎಲ್ಲಾನು, ಪ್ರತಿ ಯೋಚನೆನು ತೆಗೆದಾಕನ. ಮನೋಮಯ ಕೋಶ ಪೂರ್ತಿ ಶೂನ್ಯ ಮಾಡ್ಕೊಂಡು, ಮನೋಮಯ ಕೋಶನು ಶೂನ್ಯ ಮಾಡ್ಕೋಬೇಕು. ಯಾವುದೇ ಯೋಚನೆ ಬಂದ್ರೂ ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಯಾವಾಗ ಶ್ವಾಸದ ಮೇಲೆ ಗಮನ ಇಡ್ತೀವೋ ಯೋಚನೆ ತಾನಂತೆ ಅದೇ ಹೋಗತ್ತೆ. ಅದು ನೀವು ಯಾವ ತರ ಪ್ರಭಾವ ತೋರಿಸಲ್ಲ. ಯೋಚನೆಯಿಂದ ಯಾವ ಪ್ರಭಾವ ಇರಲ್ಲ. ಯಾವಾಗ ನಿಮ್ಮ ಶ್ವಾಸದ ಜೊತೆಗೆ ನೀವಿದ್ರೆ, ಶ್ವಾಸದ ಮೇಲೆ ಗಮನ, ಯೋಚನೆಗಳು, ಮನೋಮಯ ಕೋಶ, ಮೈಂಡ್ ಖಾಲಿ ಆಗತ್ತೆ. ಮೈಂಡ್ ಖಾಲಿ ಆಗಿದ್ರೆ ವಿಶ್ವಶಕ್ತಿ ಹೆಚ್ಚಾಗಿ ನಮ್ಮ ಪ್ರಾಣಮಯ ಕೋಶ ಒಳಗಡೆ ಪ್ರವೇಶಿಸ್ತದೆ. ವಿಶ್ವಶಕ್ತಿ ಒಳಗಡೆ ಪ್ರವೇಶಿಸಿದ್ರೆ ನಾಡಿ ಶುದ್ಧಿ ಆಗತ್ತೆ. ನಾಡಿ ಶುದ್ಧಿ ತದನಂತರ ಕೊನೆಯದಾಗಿ ನಮ್ಮ 3ನೇ ಕಣ್ಣು ಸಕ್ರಿಯಗೊಳಿಸ್ಕೊಂತದೆ. ಅಂತರವಾಣಿ ಶಬ್ದ, ಅಂತರವಾಣಿ ಶುರುವಾಗತ್ತೆ. ಅಂತರಪ್ರಜ್ಞಾ ಮನಸ್ಸು, ಅಂತರ ಮನಸ್ಸು, ಉಪಪ್ರಜ್ಞಾ ಮನಸ್ಸು ಅದು ಸಕ್ರಿಯಗೊಳಿಸ್ಕೊಂತದೆ. ಅದನ್ನು ನಾವು ಆಕ್ಸೆಸ್ ಮಾಡ್ಬೋದು. ತದನಂತರ ನಮ್ಮ ಸೂಕ್ಷ್ಮ ಶರೀರ ಯಾನ ಮಾಡ್ಬೋದು. ಬೇರೆ ಲೋಕಗಳಿಗೂ ನಾವು ಪ್ರಯಾಣ ಮಾಡ್ಬೋದು. ಬೇರೆ ಲೋಕದಿಂದ ಅತ್ಯುನ್ನತ ಜ್ಞಾನ ಪಡೆಯಬಹುದು. ಇಷ್ಟೆಲ್ಲ ಲಾಭಗಳಾಗುತ್ತೆ. ಇದೆಲ್ಲ ಲಾಭಗಳು ನಿಮ್ಮ ಶ್ವಾಸದ ಮೇಲೆ ಗಮನದಿಂದ ಶುರುವಾಗಿದೆ. ಅಲ್ಲಿಂದ ಪ್ರಾರಂಭಿಸಿಕೊಂಡು ಇಷ್ಟುವರೆಗೂ ನಮಗೆ ಲಾಭಗಳು ಸಿಗತ್ತೆ. ಸ್ನೇಹಿತರೆ, ಅದೇ ಧ್ಯಾನದ ಮಹತ್ವ. ಅದ್ಭುತವಾದ ಪ್ರಕ್ರಿಯೆ ಧ್ಯಾನ ಅನ್ನೋದು. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಸ್ನೇಹಿತರೆ,
ಶ್ವಾಸದ ಮೇಲೆ ಗಮನ. ಧ್ಯಾನ ಒಂದೇ ನಮ್ಗೆ ಶರಣ್ಯವು. ಧ್ಯಾನವೇ ಶರಣ್ಯವು, ಧ್ಯಾನವೇ ಜೀವನವು. ಶ್ವಾಸವೇ ನಮ್ಮ ಪ್ರಾಣ, ಶ್ವಾಸವೇ ನಮ್ಮ ಗುರು, ಗುರಿಯೇ ಗುರು. ನಮ್ಮ ಗುರಿ ನಮ್ಮ ಶ್ವಾಸದ ಮೇಲೆ. ಅವಾಗ ಆ ಗುರಿಯೇ ಗುರುವಾಗತ್ತೆ. ಗುರಿಯೇ ಗುರು, ಗುರಿ ಶ್ವಾಸದ ಮೇಲೆ, ಶ್ವಾಸವೇ ಗುರು.
If you're someone who procrastinates a lot, no matter how hard you try,
minds communicate.
ಹಾಕ್ಕೊಳ್ತೀನಿ. ಮೇಲಾಗಿ 1 ನಿಮಿಷಕ್ಕಾದ ಸ್ನೇಹಿತರೆ ಯಾರೋ ಕಣ್ಣು ತೆರೆಯಬಹುದು. ಯಾವಾಗ ದೇಶಕ್ಕೆ ಬರ್ತಾ ಇರಿ ಅಥವಾ ಸಂಗೀತ ಧ್ಯಾನ ಮಾಡ್ತಾ ಇರಿ. ಯಾರೋ ದೇಶಕ್ಕೆ ಬರ್ತಾ ಇರಿ, ಯಾರು ಕಣ್ಣು ತೆರೆಯಬಾರದು. ಲಾಸ್ಟ್ 1 ಮಿನಿಟ್, ಕೊನೆಯದಾಗಿ 1 ನಿಮಿಷ ಕಾಲ. ಹೀಗಾಗಿ 30 ಸೆಕೆಂಡ್ ಕಾಲ, ಲಾಸ್ಟ್ 30 ಸೆಕೆಂಡ್ಸ್ ಸ್ನೇಹಿತರೆ. ಯಾರು ಕಣ್ಣು ತೆರೆಯಬಾರದು. ನಿಧಾನವಾಗಿ ದೇಹಿಸಿಕೊಳ್ಳುತ್ತಾ ಇರಿ. ಕೊನೆಯದಾಗಿ 10 ಸೆಕೆಂಡ್ ಕಾಲ, ಲಾಸ್ಟ್ 10 ಸೆಕೆಂಡ್ಸ್. ಲಾಸ್ಟ್ 5 ಸೆಕೆಂಡ್ಸ್ ಸ್ನೇಹಿತರೆ. 5 ಸೆಕೆಂಡ್ ಕೊನೆಯದು. ಐದು, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳು ಸಹಿತ 2 ಕಣ್ಣುಗಳನ್ನು ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಸ್ನೇಹಿತರೆ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳು ಸಹಿತ ನಿಧಾನವಾಗಿ 2 ಕಣ್ಣುಗಳು ಬಿಡಬಹುದು. ಆರಾಮಾಗಿ ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬನ್ನಿ ಎಲ್ಲರೂ. ಸ್ನೇಹಿತರೆ ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ, ಸಾಮಾನ್ಯ ಸ್ಥಿತಿಗೆ ಬನ್ನಿ. ಅದ್ಭುತವಾದ ಧ್ಯಾನವನ್ನು ಇಷ್ಟವರೆಗೂ ಅಭ್ಯಾಸ ಮಾಡಿದ್ದೀವಿ ಸ್ನೇಹಿತರೆ. ಅದ್ಭುತವಾದ ಸಂಗೀತ ಧ್ಯಾನ, ಅತಿ ಹೆಚ್ಚು ಶಕ್ತಿ ನಾವು ಪಡೆದಿವಿ ಇಷ್ಟವರೆಗೂ. ಈಗ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಬ್ರಹ್ಮಾಂಡದ ನಿಯಮಗಳು ಅಂದ್ರೆ 12 ಯೂನಿವರ್ಸಲ್ ಕಾನೂನುಗಳು, 12 ಬ್ರಹ್ಮಾಂಡದ ನಿಯಮಗಳು ಇಲ್ಲ ಕಾನೂನುಗಳು, ಇದ್ರ ಬಗ್ಗೆ ಈ ಅಂಶದ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಯಾಕೆ ಈ ಅಂಶದ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ನೇಹಿತರೆ ಈ ನಿಯಮಗಳು ನಾವು ತಿಳ್ಕೊಂಡ್ರೆ ಇಡೀ ನಮ್ಮ ಜೀವನವೇ ಅರ್ಥವಾಗುತ್ತೆ. ಅಂದ್ರೆ ಒಂದು ಸಾರ್ಥಕನ ಸಿಗತ್ತೆ. ಈ ನಿಯಮಗಳು ಪಾಲಿಸಿದ್ರೆ, ಈ ನಿಯಮಗಳು ಪಾಲಿಸಿದ್ರೆ ನಾವು ಆನಂದಮಯ ಜೀವನವನ್ನು ಈ ಭೂಮಿ ಮೇಲೆ ನಾವು ಪಡೆಯಬಹುದು. ಅದೊಂದು ಒಳ್ಳೆ ಅತ್ಯುನ್ನತ ಅವಕಾಶ ನಮಗೆ ಸಿಗತ್ತೆ. ಅಂದ್ರೆ ಅದ್ಭುತವಾದ ಈ ನಿಯಮಗಳು ಪ್ರಪಂಚ ನಿಯಮಗಳು, ಇಲ್ಲಾಂದ್ರೆ ಬ್ರಹ್ಮಾಂಡದ ನಿಯಮಗಳು ಅಂತ ಹೇಳ್ಬೋದು. ಸೊ ಈ ನಿಯಮಗಳು ಈಗಾಗಲೇ ಸ್ವಲ್ಪ ನಿಯಮಗಳು ನಮ್ಗೆ ಗೊತ್ತಿರತ್ತೆ, ಆದ್ರೂ ಮತ್ತೆ ಒಂದ್ಸರಿ ನೆನಪು ಮಾಡ್ಕೊಳ್ಳೋಣ, ಮನನ ಮಾಡ್ಕೊಳ್ಳೋಣ. ಜೊತೆಗೆ ಇನ್ನೂ ಹೊಸ ನಿಯಮಗಳು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಸೊ ಇಂಥ ಅದ್ಭುತವಾದ 12 ಪ್ರಪಂಚ ನಿಯಮಗಳು, 12 ಬ್ರಹ್ಮಾಂಡದ ನಿಯಮಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈಗ ಒಂದೊಂದು ನಿಯಮದ ಹೆಸರು ಅಂತ ಹೋಗ್ತೀನಿ. ಅದಾದ್ಮೇಲೆ ಒಂದೊಂದು ನಿಯಮದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಕೂಲಂಕುಷವಾಗಿ ತಿಳ್ಕೊಬೇಕಂದ್ರೆ ಹೆಚ್ಚು ಸಮಯ ಆಗತ್ತೆ. ನಮ್ಗಿರುವಂತ ಸಮಯ 20 ನಿಮಿಷ 25 ನಿಮಿಷ ಅಂದ್ರೆ ಖಂಡಿತವಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ನೋಡಿ, ಈ 12 ನಿಯಮಗಳು ಯಾವ ಇದೆಯಾ? 12 ನಿಯಮಗಳಂದ್ರೆ ದೈವಿಕ ಏಕತಾ ನಿಯಮ ಅಂದ್ರೆ ದೈವಿಕ ಏಕತೆಯ ಕಾನೂನು, ಕಂಪನದ ನಿಯಮ, ಮತ್ತೆ ಕ್ರಿಯೆಯ ಕಾನೂನು, ಲಾ ಆಫ್ ಆಕ್ಷನ್, ಪ್ರತ್ಯವ್ಯವಹಾರದ ಕಾನೂನು, ದ ಲಾ ಆಫ್ ಕರೆಸ್ಪಾಂಡೆನ್ಸ್ ಸ್ನೇಹಿತರೆ, ಮತ್ತೆ ಕಾರಣ ಮತ್ತು
ಪರಿಣಾಮದ ಕಾನೂನು, ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್, ಅದು 5ನೇ ನಿಯಮ. 6ನೇ ನಿಯಮ ಆಕರ್ಷಣೀಯ ನಿಯಮ, ಇದೆಲ್ಲರಿಗೂ ಗೊತ್ತು, ಲಾ ಆಫ್ ಅಟ್ರಾಕ್ಷನ್. ಓಕೆ ಸ್ನೇಹಿತರೆ, 7ನೇದು ಪರಿಹಾರದ ಕಾನೂನು, ಲಾ ಆಫ್ ಕಾಂಪೆನ್ಸೇಷನ್. 8ನೇದು ಶಕ್ತಿಯ ಶಾಶ್ವತ ಪರಿವರ್ತನಾ ಕಾನೂನು, ದಿ ಲಾ ಆಫ್ ಪರ್ಪೆಚುವಲ್ ಎನರ್ಜಿ, ದ ಲಾ ಆಫ್ ಪರ್ಪೆಚುವಲ್ ಟ್ರಾನ್ಸ್ಮ್ಯುಟೇಷನ್ ಆಫ್ ಎನರ್ಜಿ, ಅದು ಶಕ್ತಿಯ ಶಾಶ್ವತ ಪರಿವರ್ತನಾ ಕಾನೂನು. ಓಕೆ ಸೊ ಮತ್ತೆ 9ನೇದು ಸಾಪೇಕ್ಷತೆಯ ಕಾನೂನು, ದ ಲಾ ಆಫ್ ರಿಲೇಟಿವಿಟಿ. 10ನೇದು ಧ್ರುವೀತ ನಿಯಮ, ಅಂದ್ರೆ ಲಾ ಆಫ್ ಪೊಲ್ಯಾರಿಟಿ. 11ದು ಲಿಂಗ ಕಾನೂನು, ದ ಲಾ ಆಫ್ ಜೆಂಡರ್. ಕೊನೆಯದು 12ನೇದು ಲಯದ ಕಾನೂನು, ಅಂದ್ರೆ ಈ ಕೊನೆಯದೊಂದು ಲಯದ ಕಾನೂನು. ಇದು ಲಯದ ಕಾನೂನು, ಅದು ಲಾ ಆಫ್ ರಿದಮ್. ಲಾ ಆಫ್ ರಿದಮ್ ಅಂತ ಇರ್ತೀವಿ, ಲಾ ಆಫ್ ರಿದಮ್. ಸೊ ಇದು ಕೊನೆಯದು. ಸೊ ಈ 12 ಕಾನೂನುಗಳು ಸ್ನೇಹಿತರೆ, ಒಂದೊಂದು ಕಾನೂನು ಬಗ್ಗೆ ಸಂಕ್ಷಿಪ್ತವಾಗಿ ಈಗ ತಿಳ್ಕೊಂಡು ಹೋಗೋಣ. ಸೊ ಒಂದೊಂದು ಮೊದಲನೇ ಕಾನೂನಿಂದ ನಾವು ಪ್ರಾರಂಭಿಸಿಕೊಂಡು ಪ್ರತಿಯೊಂದು ಕಾನೂನು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸಂಕ್ಷಿಪ್ತವಾಗಿ ಸ್ನೇಹಿತರೆ. ಈಗ ಮೊದಲನೇ ಕಾನೂನು ನೋಡಿ. ಮೊದಲನೇ ಕಾನೂನು ಏನಿದೆ ಇಲ್ಲಿ? ದೈವಿಕ ಏಕತೆಯ ಕಾನೂನು ಸ್ನೇಹಿತರೆ. ಸೊ ಈ ಕಾನೂನು ಬಗ್ಗೆ ಈ ತಿಳುವಳಿಕೆ ಅನ್ನೋದು ಹೆಚ್ಚಾಗಿ ತಗೊಂಡಿದ್ವಿ ನಾವು, ಎಷ್ಟೋ ಕ್ಲಾಸಲ್ಲಿ ತಗೊಂತಾ ಬಂದಿದ್ವಿ. ಆದ್ರೆ ಮತ್ತೆ ಒಂದ್ಸರಿ ಇದು ನೆನಪೇ ಆಗತ್ತೆ ನಿಮ್ಗೆ. ಎಲ್ಲ ನಾವು ಈಗ ಹೇಳ್ಕೊಳ್ಳೋ ಎಲ್ಲಾ ಅಂಶಗಳು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಆದ್ರೆ ಮತ್ತೆ ಒಂದ್ಸರಿ ನೆನಪು ಮಾಡಕ್ಕೆ, ಮರಣ ಮಾಡ್ಕೊಳಕ್ಕೆ ಶ್ರವಣ ಮಾಡ್ಕೊಂಡಿದ್ವಿ ಈಗಾಗಲೇ. ಸೊ ಮತ್ತೆ ಒಂದ್ಸರಿ ಮರಣ ಮಾಡ್ಕೊಂಡ ತರ ಈ ಕ್ಲಾಸ್ ನಾವು ನಿರ್ವಹಿಸ್ಕೊಳ್ಳೋಣ. ಓಕೆ ರೈಟ್. ಸೊ ದೈವಿಕ ಕಾನೂನು ಅಂದ್ರೆ ಏನಂದ್ರೆ, ಏಕತೆಯ ಕಾನೂನು ಅಂದ್ರೆ ಏನು? ಲಾ ಆಫ್ ಡಿವೈನ್ ಒನ್ನೆಸ್ ಅಲ್ವಾ? ಅಂದ್ರೆ ನಾವೆಲ್ಲರೂ ಯಾರು, ಎಲ್ಲಿಂದ ಹುಟ್ಟಿದೀವಿ? ನಮ್ಮ ಜನ್ಮ ಎಲ್ಲಿಂದ ಅಂದ್ರೆ, ನಮ್ಮ ಸೃಷ್ಟಿಕರ್ತ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದಾನೆ ಅಲ್ವಾ? ನಾವೆಲ್ಲರೂ ಅಂದ್ರೆ ಮಾನವ ಕುಲ ಒಂದೇ ಅಲ್ಲ, ಜಂತು ಕುಲ, ಮಾನವ ಕುಲ, ವೃಕ್ಷ ಜಾತಿ, ಮತ್ತೆ ಸಸ್ಯಗಳು, ವೃಕ್ಷಗಳು, ಅದಾದ್ಮೇಲೆ ಯಾವುದೇ ಜಲಚರ ಜೀವಿಗಳು, ಮತ್ತೆ ಖನಿಜ ಸಾಮ್ರಾಜ್ಯ, ಪ್ರತಿಯೊಂದನು ಈ ಸೃಷ್ಟಿಕರ್ತ ಸೃಷ್ಟಿ ಮಾಡಿರುವಂತ ಇದು ಎಲ್ಲ ಪ್ರಕ್ರಿಯೆ ಆಗಿರೋದು ಸೃಷ್ಟಿಕರ್ತರಿಂದನೇ. ಆ ಸೃಷ್ಟಿಕರ್ತ ಅದೇ ನಾವ್ ಹೇಳ್ತೀವಲ್ಲ, ದೇವರು, ಬ್ರಹ್ಮಾಂಡದ ಸೊ ಬ್ರಹ್ಮ ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಎಷ್ಟೋ ಪದಗಳು, ನಾವು ಎಷ್ಟೋ ಹೆಸರುಗಳು ಇಟ್ಕೋಬಹುದು, ನಮ್ಗೆ ಏನ್ ಹೆಸರು ಬೇಕಂದ್ರೆ ಹೆಸರು ಇಟ್ಕೋಬಹುದು. ಆದ್ರೆ ಒಂದೇ ಆಗ್ತಾ ಇರೋದು ಅಲ್ಲಿ ಸೃಷ್ಟಿ. ಸೊ ನಿರಂತರ ಸೃಷ್ಟಿ ಆಗ್ತಾ ಇರ್ತದೆ ಸ್ನೇಹಿತರೆ, ನಿರಂತರ ಸೃಷ್ಟಿ. ಸೊ ಈ ನಿರಂತರ ಸೃಷ್ಟಿಯಲ್ಲಿ ಇಡೀ ಬ್ರಹ್ಮಾಂಡವೇ ಜನ್ಮಿಸಿರೋದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ನಿಯಮಗಳು ಇಡೀ ಬ್ರಹ್ಮಾಂಡದ ನಿಯಮಗಳು, ಈ ಬ್ರಹ್ಮಾಂಡದ ನಿಯಮಗಳು, ಪ್ರಪಂಚ ನಿಯಮಗಳು ನಾವು ಅರ್ಥ ಮಾಡ್ಕೊಂಡ್ರೆ ನಿಜವಾದ ಜೀವನ, ಸೊ ಅತ್ಯುತ್ತಮ ಜೀವನ, ಆನಂದ ಜೀವನ ನಾವು ಪಡಿಸ್ಕೋಬಹುದು ಸ್ನೇಹಿತರೆ. ಆನಂದ ಜೀವನ ನಾವು ನಡ್ಸ್ಕೋಬಹುದು ಈ ಭೂಮಿ ಮೇಲೆ, ಅರ್ಥ ಮಾಡ್ಕೊಳ್ಳಿ. ಈಗ ದೈವಿಕದ ಕಾನೂನು ಏನ್ ಹೇಳ್ತದೆ ಗೊತ್ತಾ? ದೈವಿಕತ ಏಕತೆಯ ಕಾನೂನು ಏನ್ ಹೇಳ್ತದೆ ಅಂದ್ರೆ, ನಾವೆಲ್ಲರೂ ಒಂದೇ ಜನ್ಮಸ್ಥಳ, ಒಂದೇ ಜನ್ಮಸ್ಥಳ, ಇಲ್ಲಾಂದ್ರೆ ಜನ್ಮದ ಸೃಷ್ಟಿ ಅನ್ನೋದು ಒಂದ್ ಕಡೆಯಿಂದ ಆಗಿರೋದೇ. ಅದೇ ಆ ದೇವರು, ಆ ಸೃಷ್ಟಿಕರ್ತ ನಮ್ಮೆಲ್ಲರಿಗೂ ಜನ್ಮಕ್ಕೂ ಕಾರಣ ಅವರೇ ಸೃಷ್ಟಿಸಿರೋದು ಅಂತ ಅರ್ಥ ಮಾಡ್ಕೋಬೇಕು ನಾವು. ಆವಾಗ ನಾವೆಲ್ಲ ಒಂದೇ ಆಗಿದ ಮೇಲೆ ಇನ್ನು ಯಾಕೆ ಇದೆಲ್ಲ ಗೊಂದಲಗಳು, ಮತ್ತೆ ಇದೆಲ್ಲ ಕಷ್ಟಗಳು, ಅವಮಾನಗಳು, ಇನ್ನೊಬ್ರು ಮೋಸ ಮಾಡೋದೇ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಷ್ಟೋ ಒಬ್ಬರ ಮೇಲೆ ಇನ್ನೊಬ್ರು ಒಂದು ಕೆಟ್ಟ ಪ್ರಭಾವ ತೋರಿಸೋದು, ಕೆಟ್ಟ ರೀತಿಯಲ್ಲಿ ನಡ್ಸ್ಕೊಂಡೋದು, ಇದೆಲ್ಲ ನಾವು ನೋಡ್ತಾ ಇರ್ತೀವಲ್ಲ ಈಗಾಗಲೇ ಈ ಜೀವನದಲ್ಲಿ, ಈ ಭೂಮಿ ಮೇಲೆ ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಒಬ್ಬರಿಗೆ ಇನ್ನೊಬ್ರು ಆಗಲ್ಲ, ಒಂದು ಆಫೀಸರ್ಗೆ ಇನ್ನೊಂದು ಆಫೀಸರ್ ಕಾಂಪಿಟೇಷನ್, ಅವ್ರಿಗೂ ಇವ್ರಿಗೂ ಮಧ್ಯದಲ್ಲಿ ಹೆಚ್ಚಾಗಿ ಒಂಥರ ಕಾಂಪಿಟೇಷನ್ ನಡೀತಾ ಇರ್ತದೆ. ಅವ್ರು ದೊಡ್ಡವರು, ಇವ್ರು ದೊಡ್ಡವರು ಅಂತ ಈ ತರ ಮಾಡ್ಕೊತಾ ಇರ್ತಾರೆ. ಇನ್ನೊಬ್ಬರ ಮೇಲೆ ಇನ್ನೊಬ್ರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರ ಮೇಲೆ ಇನ್ನೊಬ್ರು ಜಡ್ಜ್ಮೆಂಟ್ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಎಲ್ಲಾನು ಆಗ್ತಾ ಇರೋದೇನಂದ್ರೆ, ಆ ಏಕತತ್ವನು ನಾವು ಮರೆತು ಬಿಟ್ಟಿದ್ವಿ, ಅರ್ಥ ಮಾಡ್ಕೊಳ್ಳಿ. ಆ ಏಕತತ್ವ ಅದು ನಮ್ಮಿಂದ ಒಟ್ಟೋಗಿದೆ, ಅದು ನಮ್ಗೆ ನೆನಪಲ್ಲಿಲ್ಲ, ಆ ಮರುವಾಗಿದೆ ಅಲ್ವಾ? ಸೊ ಅದು ಪ್ರಧಾನ ಕಾರಣ ಆಗಿದೆ ಅಲ್ವಾ? ಈ ಲಾ ಆಫ್ ಡಿವೈನ್ ಒನ್ನೆಸ್ ಅಂದ್ರೆ, ಈ ದೈವಿಕ ಏಕತೆಯ ಈ ನಿಯಮ ಏನ್ ಹೇಳ್ತದೆ ಅಂದ್ರೆ, ನಮ್ಗೆಲ್ಲರಿಗೂ ಒಂದೇ ಕಾರಣ, ನಮ್ಮ ಜನ್ಮಕ್ಕೂ ಒಂದೇ ಕಾರಣ, ಜನ್ಮನು ಕೊಟ್ಟಿರೋರು ಆ ಸೃಷ್ಟಿಕರ್ತ. ಅದಕ್ಕೋಸ್ಕರ ಎಲ್ಲಾರು ಒಂದೇ ಕಡೆಯಿಂದ ಬಂದಿರೋರು, ನಾವೆಲ್ಲರೂ ಒಂದೇ ತಾಯಿ, ಒಂದೇ ತಂದೆಗೆ ಮಕ್ಕಳು ನಾವು. ಅಂದ್ರೆ ವಿ ಆರ್ ಆಲ್ ದಿ ಸನ್ ಆಫ್ ದ ಗಾಡ್. ಅಂದ್ರೆ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಮಹಾನ್ ಯೋಗಿ ಜೀಸಸ್ ಕ್ರೈಸ್ಟ್ ಏನ್ ಹೇಳ್ತಾರೆ? ಐ ಆಮ್ ದಿ ಸನ್ ಆಫ್ ದ ಗಾಡ್,
ಐ ಅಂಡ್ ಮೈ ಫಾದರ್ ಆರ್ ಒನ್, ಐ ಅಂಡ್ ಯು ಆರ್ ಒನ್, ಯು ಅಂಡ್ ಐ ಆರ್ ಒನ್. ಅಂದ್ರೆ ಏನ್ ಅರ್ಥ ಇದು ಅಂದ್ರೆ, ನಾನು ನಮ್ಮ ನಿಜವಾದ ನಮ್ಮ ತಂದೆ ಏನಿದಾರೋ, ಆ ತಂದೆ ಇದಾರೋ, ಆ ತಂದೆಗೆ ನಾನು ಮಗ ಅಲ್ವಾ, ಅವರು ನಾನು ಒಂದೇ. ಅಂದ್ರೆ ಅವರಲ್ಲಿರುವಂತ ಪರಮಾತ್ಮ ಅಂಶನೇ ನಮ್ಮೊಳಗಡೆ ಇದೆ ಅಲ್ವಾ. ಅಲ್ಲಿರುವಂತ ಆ ಪರಮಾತ್ಮ ತತ್ವ, ಆ ಚೈತನ್ಯ ಪದಾರ್ಥ, ಆತ್ಮ ಚೈತನ್ಯ ಪದಾರ್ಥ ಏನಿದೆಯೋ ಅದು ನನ್ನ ಒಳಗಡೆ ಇದೆ. ಅವಾಗ ಅದು ನಾನು ಒಂದೇ, ಅದೇ ಆ ತಂದೆ ನಾನು ಒಂದೇ, ಮತ್ತೆ ನೀವು ನಾನು ಒಂದೇ, ನಮ್ಮಲ್ಲಿರೋದೇ ನಿಮ್ಮಲ್ಲಿರೋದು ಅಲ್ವಾ. ಅವಾಗ ನಾವು ಇಬ್ಬರು ಒಂದೇ, ಮತ್ತೆ ಅವರು ಇವರು ಒಂದೇ. ಈ ಪದಾರ್ಥ ಆ ಪದಾರ್ಥ, ಆ ಪದಾರ್ಥ ನಾನು ಎಲ್ಲಾ ಒಂದೇ. ಅಂದ್ರೆ ಈ ಒಂದೇ ತತ್ವ ಇದೆಲ್ಲ, ಒಂದೇ ತತ್ವ ಒನ್ನೆಸ್ ಅನ್ನೋದಿದೆಯಲ್ಲ, ಅದು ನಾವು ಬಹಳ ಪ್ರಾಮುಖ್ಯತವಾಗಿ ಯಾವಾಗಲೂ ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ದ್ವೇಷ, ಅಸೂಯೆ ಯಾವುದು ಬರಲ್ಲ ಸ್ನೇಹಿತರೆ. ಇನ್ನೊಬ್ಬರ ಮೇಲೆ ಯಾವಾಗಲೂ ಯಾವುದೇ ಕೋಪ ಬರಲ್ಲ. ಮತ್ತೆ ನೀವು ಪ್ರತಿಯೊಂದು ತಾಳ್ಮೆ ಅನ್ನೋದು ಬರ್ತದೆ, ಒಂದು ಸ್ವೀಕಾರ ಭಾವ ಬರ್ತದೆ, ಒಂಥರ ಇನ್ನೊಬ್ಬರನ್ನೇ ಕ್ಷಮಿಸೋ ಭಾವ ಬರ್ತದೆ, ಇನ್ನೊಬ್ಬರಿಗೆ ಕೃತಜ್ಞತೆ ತಿಳಿಸೋಕು ಅದೊಂದು ಭಾವ ನಿಮ್ಮ ಒಳಗಡೆ ಯಾವಾಗಲೂ ಹೆಚ್ಚಾಗ್ತಾ ಹೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ಕಾರಣ ಅಂದ್ರೆ ಈ ಏಕತೆಯ ಭಾವನ ಅರ್ಥ ಮಾಡ್ಕೋಬೇಕು. ಮತ್ತೆ ಅದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ನೋಡಿ. ಯಾವುದೇ ಪ್ರಪಂಚದಲ್ಲಿ ಇಷ್ಟೋ ಜನ ಈಗಾಗಲೇ, ಸೊ ಕೋಟ್ಯಾಂತರ ಜನ ಇದ್ದಾರೆ ಅಲ್ವಾ. ಸೊ 600-700 ಕೋಟಿ ಜನ ಈ ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದಾರೆ. ಇವು ಎಲ್ಲಾರು ಇಷ್ಟು ಗೊಂದಲಗಳೇ ಆಗ್ತಾ ಇದೆ. ಒಂದು ದೇಶಕ್ಕೆ ಇನ್ನೊಂದು ದೇಶ ನೋಡಿದ್ರೆ ಆಗ್ತಾ ಇಲ್ಲ ಅಲ್ವಾ. ಅವ್ರು ದೊಡ್ಡ, ಅವ್ರಿಗೊಪ್ಪ, ನಾವು ದೊಡ್ಡ, ಇವ್ರು ದೊಡ್ಡ ಅಂತ ಅನ್ಕೊಂಡು ಒಬ್ಬರ ಮೇಲೆ ಇನ್ನೊಬ್ರು ದ್ವೇಷ ಭಾವಗಳು ಜಾಸ್ತಿ ಮಾಡಿಕೊಂಡು ಯುದ್ಧ ವಾತಾವರಣ ಕಲ್ಪಿಸ್ಕೊಂತಾ ಇದ್ದಾರೆ ಅಲ್ವಾ. ಸೊ ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಬರ್ತಾ ಇದೆ ಅಂದ್ರೆ, ಈ ಏಕತತ್ವ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಏಕತತ್ವ ಗೊತ್ತಾಗಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ನಿಜ ರೂಪ, ನಿಮ್ಮ ನಿಜ ಸ್ವರೂಪ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಪ್ರತಿನಿತ್ಯ ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಮಾಡ್ತಾನೆ ಹೋಗ್ಬೇಕು ಸ್ನೇಹಿತರೆ. ಇದೆಲ್ಲ ಮಾಡ್ಕೊಂತ ಹೋದ್ರೆ ಅವಾಗ ನಿಮ್ಮ ನಿಜ ಸ್ವರೂಪ, ನಿಮ್ಮ ಜನ್ಮಕ್ಕೂ ಏನು ಕಾರಣ, ನಿಮ್ಮ ಜನ್ಮಕ್ಕೂ ಯಾರು ಕಾರಣ, ನಿಮ್ಮ ಜನ್ಮ ಎಲ್ಲಿಂದ ಬಂತು, ಸೊ ನೀವು ಎಲ್ಲಿಂದ ಸೃಷ್ಟಿಯಾಗಿ ಬಂದಿದ್ರಿ, ನಿಮ್ ಜನ್ಮಕ್ಕೆ, ಇನ್ನೊಬ್ಬ ಜನ್ಮಕ್ಕೆ, ಇನ್ನು ಇಡೀ ಈ ಮಾನವ ಕುಲಕ್ಕೆ, ಮತ್ತೆ ಇಡೀ ಈ ಜಂತು ಕುಲ, ಮಾನವ ಕುಲ, ವೃಕ್ಷ ಕುಲ, ಮತ್ತೆ ಈ ಜಲಚರಗಳು, ಮತ್ತೆ ಖನಿಜ ಸಾಮ್ರಾಜ್ಯ ಎಲ್ಲಾರನು ಎಲ್ಲಿಂದ ಹುಟ್ಟಿದಾರ ಅಂತ ಆ ಅರಿವು ಅನ್ನೋದು ನಿಮ್ಗೆ ಬರುತ್ತೆ ಸ್ನೇಹಿತರೆ. ಯಾವ್ದಿಂದ? ಧ್ಯಾನದಿಂದ ಮಾತ್ರ ಸಾಧ್ಯ ಆಗತ್ತೆ. ಇನ್ನು ಬೇರೆ ಅನ್ಯದ ಯಾವ್ದಿಂದ ನಿಮ್ಗೂ ಅದು ಆ ಅರಿವು ಬರಲ್ಲ, ಆ ಜ್ಞಾನ ಬರಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು ಹೇಳ್ತೀನಿ. ಸೊ ಇನ್ನೊಂದು ಉದಾಹರಣೆ, ಈಗ ನೋಡಿ, ಹೂವು ಅಂದ್ರೆ ಹೂವಿಂದ ಒಂದು ಗಾರ್ಲ್ಯಾಂಡ್ ಮಾಡ್ತೀವಲ್ಲ, ಒಂದು ದಂಡೆ ಮಾಡ್ತೀವಲ್ವಾ, ಆ ಗಾರ್ಲ್ಯಾಂಡ್ ಅಂತ ಇಟ್ಕೊಂಡು ಆ ಒಳಗಡೆ ನೋಡಿದ್ರೆ ಒಂದು ದಾರ ಇರತ್ತೆ. ಆ ದಾರ ಕಾಣಿಸಲ್ವಲ್ಲ, ದಾರ ಎಲ್ಲ ಪೂರ್ತಿ ಆ ದಾರ ಆಧಾರ ಮೇಲೆನೆ ಈ ಹೂಗಳೆಲ್ಲ ಒಂದು ಆರ್ಡರ್ ಅಲ್ಲಿ, ಅಂದ್ರೆ ಒಂದು ಕ್ರಮದಲ್ಲಿ ಸೊ ನೀಟಾಗಿ ಡಿಸೈನ್ ಮಾಡಿ ಒಂದು ನಿಮ್ಗೆ ಗಾರ್ಲ್ಯಾಂಡ್ ಕೊಡ್ತಾರಲ್ವಾ. ಸೊ ಅದು ನೋಡಿದ್ರೆ ಆಚೆ ಕಡೆ ಏನ್ ಕಾಣಿಸ್ತಾ ಇರ್ತದೆ? ಹೂಗಳು ಮಾತ್ರ ಕಾಣಿಸ್ತದೆ. ಮತ್ತೆ ಒಳಗಡೆ ಯಾವುದಿದೆ ಎಲ್ಲದಕ್ಕೂ ಆಧಾರ ಏನು? ಅದ್ರ ಮೇಲೆನೆ ಈ ಹೂವುಗಳು ಆಧಾರ ಆಗಿ ಗಟ್ಟಿಯಾಗಿ ಇಟ್ಕೊಂಡಿರ್ತದೆ. ಅಂದ್ರೆ ಅದು ನಿಂತ್ಕೊಂಡಕ್ಕೆ, ಆ ಗಾರ್ಲ್ಯಾಂಡು ನೋಡಕ್ಕೆ ಎಷ್ಟೋ ಸುಂದರವಾಗಿರಕ್ಕೆ ಕಾರಣ ಯಾವುದು? ಆ ದಾರ, ಒಳಗಡೆ ಇರುವಂತ ದಾರ. ಅದು ಕಾಣಿಸ್ತದ ಕಣ್ಣಿಗೆ? ಕಣ್ಣು ಕಾಣಿಸ್ತದ. ಮತ್ತೆ ಅದರಿಂದ ನಾವು ಹೇಳಕ್ಕಾಗತ್ತಾ? ಇಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಖಂಡಿತವಾಗಿ ಅದೇ ಪ್ರಧಾನ ಕಾರಣ. ಅಂದ್ರೆ ಒಳಗಡೆ ಏನ್ ನಡೀತಾ ಇದೋ ಆ ದಾರ ಇದೆಯೋ, ಆ ದಾರ ಅನ್ನೋದು ಅಂದ್ರೆ ಆ ಸ್ಟ್ರಿಂಗ್ ಅನ್ನೋದು ಅದು ಪ್ರಧಾನ ಕಾರಣ. ಅದೇ ನಮ್ಮ ಜೀವನಕ್ಕೆ, ಅದೇ ತರನೇ ನಮಗೂ ಅಷ್ಟೇ ಸ್ನೇಹಿತರೆ. ನೋಡಕ್ಕೆ ನಾನು ಒಂದು ರೂಪದಲ್ಲಿದ್ದೀನಿ, ನೀವು ಒಂದು ರೂಪದಲ್ಲಿದ್ರಿ, ಜಂತು ಒಂದು ರೂಪದಲ್ಲಿದೆ, ಮತ್ತೆ ವೃಕ್ಷ ಇನ್ನೊಂದು ರೂಪದಲ್ಲಿದೆ. ಎಷ್ಟೇ ರೂಪಗಳಿದ್ರೂ ಎಲ್ಲಾರು ಒಳಗಡೆ ಯಾವುದೋ ಕಣ್ಣು ಕಾಣಿಸ್ತಾ ಇಲ್ಲಂತ ಒಂದು ಏನಿದೆಯೋ, ಆ ತತ್ವ ಏನಿದೆಯೋ, ಆ ಪದಾರ್ಥ, ಆ ಶಾಶ್ವತ ಪದಾರ್ಥ ಏನಿದೆಯೋ ಅದೇ ಆತ್ಮ ಪದಾರ್ಥ, ಅದೇ ಏಕತಾ ತತ್ವ, ಅದೇ ಈ ಏಕತಾ ನಿಯಮ ಇರೋದು ಅದೇ ಸ್ನೇಹಿತರೆ. ಅರ್ಥ ಮಾಡ್ಕೊಂಡು, ಸೊ ಈ ತರ ಅರ್ಥ ಮಾಡ್ಕೊಂಡ್ರೆ ಯಾವುದೂ ಗೊಂದಲವಿಲ್ಲ. ಎಲ್ಲಾರು ಆನಂದವಾಗಿ ಈ ಭೂಮಿ ಮೇಲೆ ಜೀವನ ಮಾಡ್ಕೊಂಡು ಹೋಗ್ಬೋದು. ಇನ್ನೊಬ್ಬರ ಮೇಲೆ ಇನ್ನೊಬ್ಬರಿಗೆ ದ್ವೇಷಗಳು, ಅಸೂಯೆಗಳು ಯಾವ್ದು ಇಲ್ಲ ಅಲ್ವಾ. ಅದು ಅರ್ಥ ಮಾಡ್ಕೊಳ್ಳಿ. ಇದು ಮೊದಲನೇ ನೇಮ್. ಎರಡನೇ ನೇಮ್, ಸೊ ಅದಕ್ಕೆ ಸ್ವಲ್ಪ ವೇಗವಂತವಾಗಿ ನಾನು ಕಂಪ್ಲೀಟ್ ಮಾಡ್ತೀನಿ, ಯಾಕಂದ್ರೆ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಕಂಪನದ ನಿಯಮ ಸ್ನೇಹಿತರೆ. ಕಂಪನದ ನಿಯಮ ಅಂದ್ರೆ ಏನು? ಕಂಪನದ ನಿಯಮ ಅಂದ್ರೆ ನಾವು ಯಾವುದೇ ಯೋಚನೆ ಮಾಡ್ತೀವಿ, ಯಾವುದೇ ಮಾತುಗಳು ಮಾತಾಡ್ತೀವಿ, ಇದು ಸೌಂಡ್ ಅಂದ್ರೆ ಧ್ವನಿನೂ ಏನಾಗುತ್ತೆ? ಒಂದು ಕಂಪನಗಳೇ. ಆ ಕಂಪನಗಳು ಆಚೆ ಕಡೆ ಹೋದ್ರೆ ನೋಡಿ, ಈ ನಾವು ಮಾತಾಡುವಂತ ಧ್ವನಿ ಇದೆಲ್ಲ, ನಾವು ಬಾಯಿಂದ ಮಾತಾಡೋ ಮಾತುಗಳು ಎಷ್ಟು ಎಚ್ಚರವಾಗಿರ್ಬೇಕಂದ್ರೆ, ಒಂದೊಂದ್ಸರಿ ಈ ಮಾತುಗಳು ಯುದ್ಧಕ್ಕೂ ದಾರಿ ಕೊಡುತ್ತೆ ಅಲ್ವಾ. ಒಂದು ರಾಜ್ಯದ ಅಧಿಕಾರಿ, ಒಂದು ರಾಜ್ಯದ ಅಧಿಪತಿ
ಅವ್ರು ಏನಾದ್ರೂ ಮಾತುಗಳು ತಪ್ಪಾಗಿ ಮಾತಾಡಿದ್ರೆ ಏನಾಗ್ತದೆ, ಇನ್ನೊಂದು ದೇಶ ಮೇಲೆ ಎಷ್ಟು ಒಂಥರ ಅಂದ್ರೆ ನಕಾರಾತ್ಮಕ ಪರಿಣಾಮ ಬೀಳತ್ತಂದ್ರೆ ಅವರು ಇವರು ಯುದ್ಧಕ್ಕೆ ತಯಾರಾಗ್ಬಿಡ್ತಾರೆ ಅಲ್ವಾ. ಅಷ್ಟು ದಾರಿ ಕೊಡ್ತದೆ ಅದು, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಮಾತುಗಳು, ಅಂದ್ರೆ ಈ ಮಾತುಗಳಿಗೆ ಎಷ್ಟು ಪವರ್ ಇದೆ. ಇದೆಲ್ಲನೂ ಪ್ರಕಂಪನಗಳೇ, ಇದೆಲ್ಲ ಕಂಪನಗಳೇ. ನಮ್ಮ ಬಾಯಿಂದ ಆಚೆ ಕಡೆ ಹೋಗುವಂತ ಕಂಪನಗಳು, ಅದಕ್ಕೂ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿ ಕಂಪನಗೆ ಏನಿದೆ, ಶಕ್ತಿ ಇದೆ, ಪೌನಃಪುನ್ಯ ಇದೆ. ಶಕ್ತಿ ಪೌನಃಪುನ್ಯ ಎರಡು ಯಾವಾಗ್ಲಿರುತ್ತೆ. ಈ ಎರಡು ಏನ್ ಮಾಡ್ತಾ ಇರ್ತದೆ, ಎಲ್ಲ ಅದು ಏನಾಗ್ತದೆ, ನಿಸರ್ಗದಲ್ಲಿ ಹೋಗುತ್ತೆ. ನಿಸರ್ಗದಲ್ಲಿ ಹೋಗಿ ಅಲ್ಲಿಂದ ಅದಕ್ಕೂ ತಕ್ಕಂತ ಪರಿಸ್ಥಿತಿಗಳನ್ನು ನೆಲೆಗೊಳಿಸ್ತದೆ. ಅಂದ್ರೆ ಪರಿಸ್ಥಿತಿಯನ್ನು ಅದು ಉಂಟು ಮಾಡುತ್ತೆ, ಇಲ್ಲ ಅಟ್ರಾಕ್ಟ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಎಚ್ಚರಿಕವಾಗಿ ಮಾತಾಡಬೇಕು. ಮತ್ತೆ ಮತ್ತೆ ಇದು ನೋಡಿ, ಯೋಚನೆಗಳು ಅಷ್ಟೇ. ಯಾವ್ದಂದ್ರೆ ಅದು ಯೋಚನೆ ಮಾಡಬಾರ್ದು. ಪ್ರತಿ ಯೋಚನಾ ಒಂದು ಪ್ರಕಂಪನೆ, ಒಂದು ಕಂಪನವೇ. ಅರ್ಥ ಮಾಡ್ಕೊಳ್ಳಿ. ಆ ಕಂಪನಕ್ಕೆ ಏನಿರ್ತದೆ, ಪೌನಃಪುನ್ಯ ಇರುತ್ತೆ, ಶಕ್ತಿ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ನಮ್ಮ ಯೋಚನೆಗಳು, ಪ್ರತಿ ಯೋಚನೆ ಒಂದು ತರಂಗ. ಆ ತರಂಗಕ್ಕೆ ಪೌನಃಪುನ್ಯ ಇದೆ, ಶಕ್ತಿ ಇದೆ. ಮತ್ತೆ ಅದು ಆಚೆ ಕಡೆ ಹೋದ್ರೆ ಸುಮ್ಮನೆ ಇರ್ತದ, ಅದೇನ್ ಮಾಡತ್ತೆ, ಅದು ನಿಸರ್ಗದಲ್ಲಿ ಹೋಗಿ ಈ ವಿಶ್ವದಲ್ಲಿ ಹೋಗಿ ಬ್ರಹ್ಮಾಂಡದಲ್ಲಿ ಹೋಗಿ ಅದಕ್ಕೂ ತಕ್ಕಂತ ಅದಕ್ಕೂ ಸಮಾನವಾದ ಪೌನಃಪುನ್ಯ ಮತ್ತೆ ಅಂತ ತರಂಗಗಳು, ಅಂತ ಪರಿಸ್ಥಿತಿಗಳನ್ನು ನಿಮಗೆ ಆಕರ್ಷಣೆ ಮಾಡುತ್ತೆ. ನಿಮ್ಮ ಜೀವನಕ್ಕೆ ಅದು ಆಕರ್ಷಣೆ ಮಾಡಿ ಅದು ನಿಮ್ಮ ಮುಂದೆ ಅಂದ್ರೆ ಸಾಕ್ಷಿ ಒಂಥರ ಏನಾಗ್ತದೆ, ನಿಮ್ಮ ಮುಂದೆ ಅದು ಕಾಣಿಸ್ತಾ ಇರ್ತದೆ. ಅಂದ್ರೆ ಫಿಸಿಕಲ್ ಆಗಿ, ಅಂದ್ರೆ ಬಾಹ್ಯವಾಗಿ ನಿಮ್ ಮುಂದೆ ಬಂದ್ಬಿಡ್ತದೆ. ಅಂತ ಸಿಚುವೇಶನ್ ನೀವು ಎದುರ್ಕೋಬೇಕಾಗತ್ತೆ ಅಲ್ವಾ. ಅದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಸೊ ಇದು ನಾನು ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಂಪನ ನಿಯಮ ಏನ್ ಹೇಳ್ತದೆ ಅಂದ್ರೆ, ನೀವು ಏನು ಭಾವನೆಗಳು, ಏನು ಯೋಚನೆಗಳು, ಏನು ಮಾತುಗಳು, ಯಾವುದೇ ಪ್ರತಿಯೊಂದು ಕಂಪನನೇ ಆ ಕಂಪನ ಅದಕ್ಕೋಸ್ಕರ ಅದು ಕೆಲಸ ಮಾಡೇ ಮಾಡತ್ತೆ. ಸೊ ದಯವಿಟ್ಟು ಅದ್ರಲ್ಲಿ ಎಚ್ಚರಿಕವಾಗಿ ಜಾಗೃತವಾಗಿ ಮಾಡಿ ಅಂತ ಅರ್ಥ. ಇದು ಕಂಪನದ ನಿಯಮ ಸ್ನೇಹಿತರೆ. ಈಗ ಪ್ರತ್ಯವ್ಯವಹಾರ ಕಾನೂನು ಅಂದ್ರೆ ಏನಿದು ಅಂದ್ರೆ, ಸೊ ನಾವು ಅರ್ಥ ಮಾಡ್ಕೋಬೇಕಾದ್ದು, ಸೊ ಲಾ ಆಫ್ ಕರೆಸ್ಪಾಂಡೆನ್ಸ್ ಅಂತ ಇರುತ್ತೆ ಸ್ನೇಹಿತರೆ. ಲಾ ಆಫ್ ಕರೆಸ್ಪಾಂಡೆನ್ಸ್ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಯಾವುದೇ ಈ ಬ್ರಹ್ಮಾಂಡದಲ್ಲಿ ನೋಡಿ, ಯಾವುದೇ ವಿಷಯ ನಾವು ಕಲಿಯೋವರೆಗೂ ಈ ಬ್ರಹ್ಮಾಂಡ ನಿಮ್ಗೆ ಕೊಡ್ತಾನೆ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಪಾಠ, ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಗೆ ತಾಳ್ಮೆ ಇಲ್ಲ ಅಂದ್ರೆ ತಾಳ್ಮೆ ಕಲಿಯೋವರೆಗೂ ಈ ಬ್ರಹ್ಮಾಂಡ ಏನ್ ಮಾಡ್ತಾ ಇರ್ತದೆ, ನಿಸರ್ಗ ನಿಮ್ಗೆ ಅಂತ ಪರಿಸ್ಥಿತಿಲು ನಿಮ್ ಮುಂದೆ ಪ್ರತಿಯೊಂದು ವ್ಯವಹಾರ ಅದು ಆ ತರ ವ್ಯವಸ್ಥೆ ಮಾಡ್ತಾ ಹೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಅಂತ ಪರಿಸ್ಥಿತಿಗಳು ಉಂಟಾಗ್ತದೆ ನಿಮ್ಮ ಜೀವನದಲ್ಲಿ. ಯಾಕಂದ್ರೆ ನೀವು ತಾಳ್ಮೆ ಅನ್ನೋದು ಇನ್ನೂ ಕಲಿದಿಲ್ಲ. ತಾಳ್ಮೆ ಅನ್ನೋದು ನೀವು ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತ ನೋಡಿ. ಇನ್ನು ಸ್ವಲ್ಪ ಜನ ಈ ಕೋಪ ಅನ್ನೋದು ಜಾಸ್ತಿ ಆಗ್ತದೆ, ಕೋಪ. ಆ ಕ್ರೋಧನು ಅವರು ನಿಯಂತ್ರಿಸ್ಕೊಳಕ್ ಆಗ್ತಾ ಇಲ್ಲ. ಅವಾಗ ಏನಾಗ್ತದೆ ಗೊತ್ತಾ, ಅವ್ರ ಜೀವನದಲ್ಲಿ ಈ ಕ್ರೋಧಕ್ಕೆ ಸಂಬಂಧಿತ ಎಷ್ಟೋ ವ್ಯವಹಾರಗಳು ಅವ್ರ ಜೀವನದಲ್ಲಿ ಕಾಣಿಸ್ತಾನೆ ಇರ್ತದೆ. ಎಷ್ಟುವರೆಗದು, ಅವರು ಆ ಪಾಠ ಕಲಿಯೋವರೆಗೂ. ಅರ್ಥ ಮಾಡ್ಕೊಳ್ಳಿ. ಇದು ಈ ಬ್ರಹ್ಮಾಂಡದ ನಿಯಮ ಸ್ನೇಹಿತರೆ. ಈ ಬ್ರಹ್ಮಾಂಡದಲ್ಲಿ ಈ ನಿಯಮ ಯಾವಾಗ್ಲೂ ಇರತ್ತೆ. ಏನಂತಂದ್ರೆ ಪ್ರತಿಯೊಬ್ಬರು ಆ ಪಾಠ ಕಲಿಯೋವರೆಗೂ ಅದೇ ಮತ್ತೆ ನಿಮ್ ಮುಂದೆ ಬರ್ತಾನೆ ಇರ್ತದೆ, ಪದೇ ಪದೇ ನಿಮ್ಮ ಜೀವನದಲ್ಲಿ ಕಾಣಿಸ್ತಾನೆ ಇರ್ತದೆ. ಅದು ನೀವು ಕಲಿಬೇಕು. ಕಲಿದ್ರೆ ಒಂದ್ಸರಿ ನೀವು ಸಂಪೂರ್ಣವಾಗಿ ನೀವು ಕಲಿದ್ರೆ ಅವಾಗ ನಿಮ್ಮಿಂದ ಹೊಟ್ಟೋಗ್ತದೆ. ಅಷ್ಟುವರೆಗೂ ಈ ಬ್ರಹ್ಮಾಂಡ ಅನ್ನೋದು, ವಿಶ್ವ ಅನ್ನೋದು ನಿಮ್ಗೆ ತಂದು ಕೊಡ್ತಾ ಇರ್ತದೆ, ನಿಮ್ಮ ಜೀವನದಲ್ಲಿ ಪ್ರವೇಶಿಸ್ತದೆ. ಅದು ನಿಮ್ಗೆ ನೀವು ಅನ್ಸ್ಬೋದು, ಇಲ್ಲ ಕಷ್ಟ ಆಗ್ಬೋದು, ಇನ್ನೇನೇ ಆಗ್ಬೋದು, ಆದ್ರೂ ನೀವು ಅನುಭವಿಸ್ಬೇಕಾಗತ್ತೆ ಖಂಡಿತವಾಗಿ. ಅದಕ್ಕೋಸ್ಕರ ಯಾವಾಗಲೂ ನಾವು ಯಾವುದೇ ಪಾಠ್ಯಾಂಶ ಇರಲಿ, ನಮ್ಮ ಜೀವನಕ್ಕೆ ಸಂಬಂಧಿತ ಯಾವುದೇ ಪಾಠ್ಯಾಂಶಗಳಿದ್ರೆ ಬೇಗ ಕಲಿಯೋದು, ಆಸಕ್ತಿಯಿಂದ ಕಲಿಯೋದು, ಮತ್ತೆ ಎಚ್ಚರಿಕವಾಗಿ ಕಲಿಯೋದು, ಅದನ್ನ ನೀವು ಅರ್ಥ ಮಾಡ್ಕೊಂಡು ದಯವಿಟ್ಟು ಪಾಲನೆ ಮಾಡಿ. ಅವಾಗ ನೀವು ಇದರಿಂದ ಆಚೆ ಬರುವಂತ ಅವಕಾಶ ಯಾವಾಗಲೂ ಇದೆ. 4ನೇ ಸ್ನೇಹಿತರೆ, ಆಕರ್ಷಣ ನಿಯಮ. ಏನು ಆಕರ್ಷಣ ನಿಯಮ ಅಂದ್ರೆ ಸ್ನೇಹಿತರೆ, ಆಕರ್ಷಣ ನಿಯಮ ಇದು ಬಹಳ ಜನಕ್ಕೆ ಇದು ಗೊತ್ತಾಗಿದೆ, ಈಗಾಗಲೇ ಗೊತ್ತಾಗಿರ್ತದೆ. ಆಕರ್ಷಣ ನಿಯಮ, ಲಾ ಆಫ್ ಅಟ್ರಾಕ್ಷನ್, ಇದೇನ್ ಮಾಡತ್ತಂದ್ರೆ ನಿಮ್ಮ ಯೋಚನೆಗಳೇನಿದೆಯೋ ಅದಕ್ಕೆ ತಕ್ಕ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಅದು ತಪ್ಸಕ್ಕಾಗಲ್ಲ ಅಂತ ಅರ್ಥ. ಅಂದ್ರೆ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದ್ರೆ ಯಾವುದೇ ನಿಮ್ಮ ಕೆಟ್ಟ ಯೋಚನೆಗಳಿದ್ರೆ ಕೆಟ್ಟ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಮತ್ತೆ ಯಾವುದೇ ಒಳ್ಳೆಯ ಯೋಚನೆಗಳು, ಅದ್ಭುತವಾದ ಯೋಚನೆಗಳು ಅಂದ್ರೆ ಮಿರಾಕ್ಯುಲಸ್ ಥಿಂಕಿಂಗ್ ಇದ್ರೆ, ಅದ್ಭುತವಾದ ಪವಾಡದ ಅಂಶಗಳು ನಿಮ್ಮ ಜೀವನದಲ್ಲಿ ನೀವು ಕಾಣಿಸ್ಕೋಬಹುದು. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇದಕ್ಕೂ ಅಷ್ಟು ಪ್ರಾಧಾನ್ಯತೆ ಇದೆ ಅಂತ ಅರ್ಥ.
ಪ್ರತಿಯೊಂದು ಯೋಚನಕ್ಕೆ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್. ನೀವು ಯಾವುದೇ ನಿಮ್ಮಿಂದ ಬಿಡುಗಡೆ ಆಗುವಂತ ಯೋಚನ, ಆ ಯೋಚನೆ ಅದು ನಕಾರಾತ್ಮಕ ಇರಬಾರದು, ಸಕಾರಾತ್ಮಕ ಇರಬೇಕು. ಇಲ್ಲ ಅಂದ್ರೆ ಅದ್ಭುತವಾದ ಯೋಚನೆ ಆಗಿರ್ಬೇಕು. ಅವಾಗ ನಿಮ್ಮ ಜೀವನ ಆನಂದವಾಗಿ ಸುಖಮಯವಾಗಿ ನೀವು ನಡೆಸ್ಕೊಂಡು ಹೋಗ್ಬೋದು. ಇದು ಎಚ್ಚರಿಕವಾಗಿ ಮಾಡ್ಬೇಕು ಸ್ನೇಹಿತರೆ. ಇದು ಎಚ್ಚರವಾಗಿದ್ದು ಅಂದ್ರೆ ಜಾಗೃತವಾಗಿದ್ದು ಈ ಯೋಚನೆಗಳು ಮಾಡ್ತಾ ಹೋಗಿ. ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್. ಯಾವುದೇ ಒಂದು ಯೋಚನೆಯನ್ನು ಬಿಡುಗಡೆ ಮಾಡಿದಂತೆ ಇಟ್ಕೊಳ್ಳಿ, ಅದು ವಿಶ್ವಕ್ಕೆ ಹೋಗುತ್ತೆ, ಬ್ರಹ್ಮಾಂಡದಲ್ಲಿ ಹೋಗಿ ಅಂತ ಪರಿಸ್ಥಿತಿಗಳು ಏನಿದೆಯೋ ಅದು ತಂದು ಕೊಡುತ್ತೆ, ಅದು ಅಟ್ರಾಕ್ಟ್ ಮಾಡ್ಕೊಂಡು ಬರುತ್ತೆ. ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಈ ಎಚ್ಚರಿಕೆದಿಂದ, ಸೊ ಖಂಡಿತವಾಗಿ ನಾವು ಎಚ್ಚರಿಕೆಯಿಂದ ನಮ್ಮ ಜೀವನ ನಡೆಸ್ಕೊಂಡು ನಮ್ಮ ಯೋಚನೆಗಳು ಸರಿಪಡಿಸ್ಕೊಂಡು ಈ ಆಕರ್ಷಣ ನಿಯಮನು ಏನಿರ್ತಾ ಇದೋ ಅದನ್ನು ನಾವು ಅದು ಒಂಥರ ಆಚರಿಸ್ಕೊಂಡು ಅದನ್ನ ನಾವು ಗಮನಿಸ್ಕೊಂತ ಹೋದ್ರೆ ನಮ್ಮ ಜೀವನ ಸುಂದರವಾಗಿ ಆನಂದವಾಗಿರತ್ತೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಈಗ ಇನ್ನೊಂದೇನಂದ್ರೆ ಸ್ನೇಹಿತರೆ, ಇದಾದ್ಮೇಲೆ ಈ ಪ್ರೇರಿತ ಕ್ರಿಯೆಯ ಕಾನೂನು ಅಂದ್ರೆ ಕ್ರಿಯೆಯ ಕಾನೂನು ಅಂದ್ರೆ ಖಂಡಿತವಾಗಿ ಏನಾಗತ್ತೆ, ಈ ನಾವು ಯಾವುದೇ ಒಂದು ಮಾಡ್ತಾ ಇರ್ತೀವಿ ಅಂದ್ರೆ ನಾವು ಈ ಇಂತಹ ಕೆಲಸ ಮಾಡ್ತಾ ಇರ್ತೀವಿ, ಯಾವ್ದು ಸೊ ಲಾ ಆಫ್ ಅಟ್ರಾಕ್ಷನ್ ಅಂತ ಮಾಡಿದ್ವಲ್ಲ, ಲಾ ಆಫ್ ಅಟ್ರಾಕ್ಷನ್ ಮಾಡಿದ್ವಿ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣ ನಿಯಮ. ಈ ಆಕರ್ಷಣ ನಿಯಮ ಮಾಡಿದ್ರು ನಮ್ಗೆ ಯಾಕೆ ರಿಸಲ್ಟ್ ಬರಲ್ಲ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಲಾ ಆಫ್ ಇನ್ಸ್ಪೈರ್ಡ್ ಆಕ್ಷನ್ ಅಂತ ಹೇಳ್ತೀವಿ ಇದಕ್ಕೂ. ಅಂದ್ರೆ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಮಾಡಿದ್ರು ನಿಮ್ಗೆ ರಿಸಲ್ಟ್ಸ್ ಬರ್ತಾ ಇಲ್ಲ, ಅಂದ್ರೆ ಖಂಡಿತವಾಗಿ ರಿಸಲ್ಟ್ಸ್ ಬರ್ಬೇಕಾಯ್ತು, ಬರ್ತಾ ಇಲ್ಲ. ಅವಾಗ ಮತ್ತೆ ಅದಕ್ಕೇನು ಕಾರಣ ಅಂದ್ರೆ ಸ್ನೇಹಿತರೆ, ಅದಕ್ಕೆ ಒಂದು ಮಾಡ್ಬೇಕಾಗತ್ತೆ ನಾವು ಯಾವಾಗಲೂ. ಒಂದು ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ ಏನ್ ಹೇಳ್ತದೋ ಒಳ್ಳೆಯ ಯೋಚನೆಗಳು ಮಾಡಿ, ಆ ಯೋಚನೆಗೆ ತಕ್ಕ ಏನ್ ಮಾಡ್ಬೇಕು, ನಾವು ಸ್ವಲ್ಪ ಸ್ಟೆಪ್ಸ್ ತಗೋಬೇಕು. ಅಂದ್ರೆ ಅದಕ್ಕೆ ತಕ್ಕ ಕ್ರಿಯೆಗಳು ಶುರು ಮಾಡ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಯೋಚನೆಗಳು ಮಾಡ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಏನ್ ಮಾಡ್ಬೇಕು, ಅದಕ್ಕೆ ತಕ್ಕ ಕೆಲಸಗಳು, ಅದಕ್ಕೆ ತಕ್ಕ ಕ್ರಿಯೆಗಳು ಶುರು ಮಾಡ್ಬೇಕು. ಏನೇನು ಈಗ ನೋಡಿ, ಒಬ್ರು ಒಂದು ಸ್ಟೂಡೆಂಟ್ ಇರ್ತಾರೆ, ಆ ಸ್ಟೂಡೆಂಟ್ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಏನ್ ಬೇಕು, ಒಳ್ಳೆ ರ್ಯಾಂಕ್ ಬೇಕು ಅಲ್ವಾ, ಅವಾಗ ಒಳ್ಳೆ ಮಾರ್ಕ್ಸ್ ಬೇಕು. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಸುಮ್ನೆ ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಂಡು ಮನೆಯಲ್ಲಿ ಏನು ಓದೋದಿಲ್ಲ, ಸುಮ್ನೆ ಹಾಗೆ ಮಲ್ಕೊಂಡೋದು, ಊಟ ತಿನ್ನೋದು, ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ತಿರುಗೋದು ಅಂತ ಹೋದ್ರೆ, ಈ ತರ ಮಾಡಿದ್ರೆ ಅವ್ರಿಗೆ ಫಲಿತ ಸಿಗತ್ತಾ, ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡತ್ತಾ? ಎಲ್ಲರೂ ಹೇಳ್ತಾ ಇರ್ತಾರೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಿಲ್ಲ, ಫೇಲ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಲಾ ಆಫ್ ಅಟ್ರಾಕ್ಷನ್ ಈ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೂ ಕಾರಣ ಏನಂದ್ರೆ, ಖಂಡಿತವಾಗಿ ಈ ಪ್ರೇರಿತ ಕ್ರಿಯೆಯು ಕಾನೂನು ಅಂತ ಓದಿದೆ ಸ್ನೇಹಿತರೆ. ಇದೇನ್ ಹೇಳತ್ತಂದ್ರೆ, ನೀವು ಯಾವುದೇ ಲಾ ಆಫ್ ಅಟ್ರಾಕ್ಷನ್ ಇಂದ ನೀವು ಒಳ್ಳೆ ಅದ್ಭುತ ಆಲೋಚನೆಗಳನ್ನ ನೀವು ಬಿಡುಗಡೆ ಮಾಡಿದ್ರು ಅದಕ್ಕೆ ತಕ್ಕ ಕ್ರಿಯೆಗಳು, ಅದಕ್ಕೆ ತಕ್ಕ ಏನೇನು ವ್ಯವಹಾರಗಳು ಕ್ರಿಯೆಗಳು ಇರ್ತದೋ ಅದೆಲ್ಲಾನು ಸರಿಯಾಗಿ ಪಾಲನೆ ಮಾಡಿ, ಸರಿಯಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದು ಮಾಡೋದು ಪ್ರಾರಂಭಿಸಿ. ಅವಾಗ ಏನಾಗುತ್ತೆ, ನಿಮ್ಗೆ ಖಂಡಿತವಾಗಿ ನೀವೇನ್ ಅನ್ಕೊಂತೀರೋ ಅದು ಪೂರಿಸ್ತದೆ. ಅಂದ್ರೆ ಅದು ಸಂಪೂರ್ಣವಾಗಿ ನಿಮ್ಗೆ ಖಂಡಿತವಾಗಿ ಲಭ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಸ್ನೇಹಿತರೆ. ಅದು ಯಾವುದೇ ಇರಲಿ, ಒಂದು ಜಾಬ್ ಕೆಲಸ ಆಗಲಿ, ಒಂದು ಬಿಸ್ನೆಸ್ ಅಲ್ಲಿ ಆಗಿ, ಒಂದು ಸ್ಟೂಡೆಂಟ್ ಆಗಿ, ಯಾರೇ ಇದ್ರು ಅವ್ರ ಜೀವನದಲ್ಲಿ ಇಂಥದ್ದು ಅಳವಡಿಸ್ಕೊಂಡ್ರೆ ಒಂದು ಲಾ ಆಫ್ ಅಟ್ರಾಕ್ಷನ್ ಒಳ್ಳೆ ಆಲೋಚನೆ ಬಿಡುಗಡೆ ಒಂದೇ ಅಲ್ಲ, ಅದಕ್ಕೆ ತಕ್ಕ ವ್ಯವಹಾರಗಳು, ಅದಕ್ಕೆ ತಕ್ಕ ಏನೇನು ಕ್ರಿಯೆಗಳಿದೆಯೋ, ಏನೇನು ಫ್ರೀ ರಿಕ್ವೆಸಿಟ್ಸ್ ಅಂದ್ರೆ ರಿಕ್ವೈರ್ಮೆಂಟ್ಸ್ ಏನಾಯ್ತೋ ಪ್ರತಿಯೊಂದು ನಾವು ಮಾಡ್ತಾ ಹೋಗ್ಬೇಕು ಅಂತ ಅರ್ಥ ಸ್ನೇಹಿತರೆ. ಈಗ 6ನೇದು ಶಕ್ತಿಯ ಶಾಶ್ವತ ಪರಿವರ್ತನಾ ಕಾನೂನು. ಸ್ನೇಹಿತರೆ, ಇದೇನಾಗುತ್ತಂದ್ರೆ ದಿ ಲಾ ಆಫ್ ದಿ ಪರ್ಪೆಚುವಲ್ ಟ್ರಾನ್ಸ್ಮಿಟೇಷನ್ ಆಫ್ ಎನರ್ಜಿ ಅಂತ ಕರೀತೀವಿ ಇಂಗ್ಲಿಷ್ ಅಲ್ಲಿ. ಇದೇನಕ್ಕೂ ಅರ್ಥ, ಇದಕ್ಕೆ ಇರುವಂತ ಅರ್ಥ ಏನಂದ್ರೆ, ಯಾವುದೇ ಒಂದು ಶಕ್ತಿ ಸ್ನೇಹಿತರೆ, ಶಕ್ತಿ ಅನ್ನೋದು ಒಂದೇ ರೂಪದಲ್ಲಿ ಇರಲ್ಲ. ಏನಾಗ್ತಾ ಇರ್ತದೆ, ಶಕ್ತಿ ಇವಾಗಿರೋದು ಮತ್ತೆ ಇನ್ ಸ್ವಲ್ಪ ವ್ಯವಧಿಯಲ್ಲಿ, ಸ್ವಲ್ಪ ಸಮಯದಲ್ಲಿ ಇನ್ನೊಂದು ರೂಪಕ್ಕೆ ಪರಿವರ್ತನೆಗೊಳಿಸ್ಕೊತದೆ. ಒಂದೇ ರೂಪದಲ್ಲಿ ಯಾವುದು ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಬದಲಾವಣೆಗಳು ಆಗ್ತಾನೆ ಇರ್ತದೆ. ಆದ್ರೆ ಪರ್ಪೆಚುವಲ್ ಟ್ರಾನ್ಸ್ಮಿಟೇಷನ್ ಆಫ್ ಎನರ್ಜಿ ಅಂದ್ರೆ ಏನು, ಸೊ ಈ ಶಾಶ್ವತ ಪರಿವರ್ತನೆ ಅನ್ನೋದು ಯಾವಾಗ್ಲೂ ಆಗ್ತಾ ಇರ್ತದೆ. ಆದ್ರೂ ಹೇಳತ್ತೆ ಈ ಕಾನೂನು ಏನ್ ಹೇಳ್ತಂದ್ರೆ, ನಿಮ್ಮ ದೇಹ ಹೊರಗಡೆ ನೋಡ್ಕೊಳ್ಳಿ, ನಿಮ್ಮ ದೇಹ ಹೊರಗಡೆ ಒಂದು ಸೆಕೆಂಡ್ಗೆ 1024 ಜೀವಕೋಶಗಳು ಅಂದ್ರು ಯಾವ ತರ ಮಾಡ್ತದೆ, ನವೀಕರಣವಾಗಿ ಅಂದ್ರೆ ಹೊಸದಾಗಿ ಉತ್ಪತ್ತಿ ಆಗ್ತಾ ಇರ್ತದೆ, ಯಾವಾಗ್ಲೂ ಉತ್ಪನ್ನ ಆಗುತ್ತೆ. ಒಂದು ಸೆಕೆಂಡ್ಗೆ 1024 ಜೀವಕೋಶಗಳು ಉತ್ಪನ್ನವಾಗುತ್ತೆ, ಅದು ನವೀನವಾಗಿ ಹೊಸದಾಗಿ ಅಲ್ವಾ. ಅಂದ್ರೆ ಎಷ್ಟು ಬದಲಾವಣೆ ಆಗ್ತಾ ಇದೆ ನಮ್ಮ ಹೊರಗಡೆ, ಬಟ್ ಅದು ನಿಮ್ಗೆ ಕಾಣಿಸ್ತಾ ಇದೆಯಾ? ಕಾಣಿಸಲ್ಲ.
ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಹೇಳಕ್ಕಾಗತ್ತಾ? ಅದು ಇಲ್ಲ, ಅದು ಹೇಳಕ್ಕಾಗಲ್ಲ, ಸಾಧ್ಯವಿಲ್ಲ. ಖಂಡಿತವಾಗಿ ಆಗ್ತಾನೆ ಇದೆ. ಇದು ಶಾಶ್ವತ ಈ ಪರಿವರ್ತನ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇದೊಂದು ಉದಾಹರಣೆ ನಿಮ್ಗೆ ಹೇಳಿದ್ರು. ಇದೇ ಒಂದೇ ಅಲ್ಲ, ನಮ್ಮ ಜೀವನದಲ್ಲಿ ಈ ಬ್ರಹ್ಮಾಂಡದಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತಾನೆ ಎಷ್ಟೋ, ಅಂದ್ರೆ ನಿಮ್ಗೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಯಾಕಂದ್ರೆ ನಮ್ಗೆ ಯಾಕೆ ಕಣ್ಣಿಗೆ ಕಾಣಿಸಲ್ಲ, ಯಾವ ಕಿವಿ ಕೇಳಿಸ್ಕೊಳಲ್ಲ, ಮತ್ತೆ ಯಾವ್ದು ಇದೆಲ್ಲ ನಾವು ನೋಡಕ್ ಆಗ್ತಾ ಇಲ್ಲ, ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ, ಕಿವಿ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಇಂಥದೆಲ್ಲ ಇಂಥ ಈ ಪರಿವರ್ತನೆ ಅಂದ್ರೆ ಕಾರಣ ಏನಂದ್ರೆ ಅದು ನೋಡಕ್ಕೆ ನಮ್ಗೆ ಸಾಮರ್ಥ್ಯವಿಲ್ಲ ಸ್ನೇಹಿತರೆ. ನಮ್ಗೆ ಯಾವುದೇ ಒಂದು ಮೂರನೇ ಕಣ್ಣಿದೆ ಅಂತ ಇಟ್ಕೊಳ್ಳಿ. ಮೂರನೇ ಕಣ್ಣಿದ್ರೆ ಏನಾಗ್ತದೆ, ಅಂದ್ರೆ ಕಿವಿ ಕೇಳಿಸಲ್ಲ ಅಂತ ವಿಷಯಗಳು ಕೇಳಿಸ್ತದೆ, ಮತ್ತೆ ಕಣ್ಣು ಕಾಣಿಸಲ್ಲ ಅಂತ ಆ ವಿಷಯಗಳು ಕಾಣಿಸ್ತಾ ಇರ್ತದೆ. ಇದೆಲ್ಲಾನು ಎಲ್ಲಿ ಆಗತ್ತೆ, ನಮ್ಗೆ ಮೂರನೇ ಕಣ್ಣು ಸಕ್ರಿಯಗೊಳಿಸ್ಕೊಂಡಿದ್ರೆ ಅಲ್ವಾ. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು, ನಾವು ಧ್ಯಾನ ಮಾಡ್ಲೇಬೇಕು. ಅದೇ ಇಲ್ಲಿ ಪ್ರಾಧಾನ್ಯತೆ ಅಂಶ. ಯಾವುದು, ಈ ಶಕ್ತಿಯ ಈ ಶಾಶ್ವತ ಪರಿವರ್ತನಾ ಈ ಕಾನೂನು ಏನ್ ಹೇಳ್ತದೆ ಅಂದ್ರೆ, ಖಂಡಿತವಾಗಿ ಎಷ್ಟೋ ನಿಮ್ಗೆ ಗೊತ್ತಿಲ್ಲ ಅಂತಾನೆ ಪರಿವರ್ತನೆಗೊಳಿಸ್ಕೊಂತಾ ಇರ್ತದೆ, ಶಾಶ್ವತವಾಗಿ ಪರಿವರ್ತನೆ ಆಗ್ತಾನೆ ಇರ್ತದೆ, ಅದು ಸ್ಟಾಪ್ ಆಗಲ್ಲ. ಅಂದ್ರೆ ಆ ಶಕ್ತಿ ಅನ್ನೋದು ನೋಡಿ, ಶಕ್ತಿ ಅನ್ನೋದು ನಮ್ಮ ದೇಹದಲ್ಲಿ ಇತ್ತು, ಏನಾಗಿದೆ ಈಗ, ಶಕ್ತಿ ಅನ್ನೋದು ಹೋಗಿ ಒಂದು ಪದಾರ್ಥವಾಗಿ ತಯಾರಾಗ್ತಾ ಇರ್ತದೆ, ಪದಾರ್ಥ ಹೋಗಿ ಶಕ್ತಿ ಆಗ್ತಾ ಇರ್ತದೆ. ನೋಡಿ, ನಮ್ಮ ದೇಹದಲ್ಲೇ ಒಂದು ಸೆಕೆಂಡ್ಗೆ 1024 ಜೀವಕೋಶಗಳು ಎಲ್ಲಿಂದ ಹುಟ್ಟು, ಅಂದ್ರೆ ಶಕ್ತಿಯಿಂದ ಆ ತರ ಜೀವಕೋಶಗಳಾಗಿ ಪರಿವರ್ತನೆಗೊಳಿಸ್ಕೊಂಡಿದೆ. ಮತ್ತೆ ಸ್ವಲ್ಪ ಎಷ್ಟೋ ಜೀವಕೋಶ ಸತ್ತು ಹೋಗ್ತದೆ, ಮತ್ತೆ ಅದು ಎಲ್ಲಿಗೆ ಹೋಗುತ್ತೆ, ಅದೆಲ್ಲಾನು ಶಕ್ತಿಯಾಗಿ ಪರಿವರ್ತನೆಗೊಳಿಸ್ಕೊಂತದೆ ಅಲ್ವಾ. ಶಕ್ತಿಯಿಂದ ಪದಾರ್ಥದಿಂದ ಶಕ್ತಿ, ಅಂದ್ರೆ ಮೈಂಡ್ ಟು ಮ್ಯಾಟರ್ ಟು ಮೈಂಡ್. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಮೈಂಡ್ ಟು ಮ್ಯಾಟರ್, ಕಾನ್ಶಿಯಸ್ನೆಸ್ ಇಂದ ಪದಾರ್ಥ ಆಗತ್ತೆ, ಪದಾರ್ಥದಿಂದ ಮತ್ತೆ ಕಾನ್ಶಿಯಸ್ನೆಸ್ ಆಗಿ ರೂಪುಗೊಳಿಸ್ಕೊಂತದೆ, ಇಲ್ಲ ಪರಿವರ್ತನೆಗೊಳಿಸ್ಕೊಂತದೆ. ಅದು ಬಿಟ್ಟು ನಾವು ಎಲ್ಲೋ ಹೋಗಿದೆ ಅಂದ್ರೆ ಈ ಜೀವಕೋಶ ಸತ್ತೋಗಿದೆ ಅಂದ್ರೆ ಎಲ್ಲ ಹೋಯ್ತು ಅಂತ ಲೆಕ್ಕ ಇಲ್ಲ, ಆತರ ಲೆಕ್ಕಾಚಾರ ಮಾಡಬಾರ್ದು. ಪ್ರತಿ ಜೀವಕೋಶ ಯಾವುದೇ ತೀರೋಗಿದ್ರು, ಯಾವುದೇ ಸತ್ತೋಗಿದ್ರು ನಿಮ್ಮ ಜೀವನದಲ್ಲಿ, ನಿಮ್ಮ ದೇಹದಲ್ಲಿ ಅದು ಮತ್ತೆ ಯಾವ ತರ ರೂಪುಗೊಳಿಸ್ಕೊಂತಿದೆ ಅಂದ್ರೆ ಶಕ್ತಿಯಾಗಿ ಪರಿವರ್ತನೆ ಆಗಿರ್ತದೆ ಈಗಾಗಲೇ. ಅರ್ಥ ಮಾಡ್ಕೊಳ್ಳಿ. ಅದು ಮತ್ತೆ ಏನ್ ಮಾಡತ್ತೆ, ಸ್ವಲ್ಪ ವ್ಯವಧಿಯಲ್ಲಿ, ಸ್ವಲ್ಪ ಕಾಲದಲ್ಲಿ ಮತ್ತೆ ಅದು ಪದಾರ್ಥವಾಗಿ ಮತ್ತೆ ಪರಿವರ್ತನೆ ಆಗತ್ತೆ. ಅದಕ್ಕೆ ಹೊಸದಾಗಿ ನಿಮ್ಗೆ ಅಷ್ಟು ಜೀವಕೋಶಗಳು ಉತ್ಪನ್ನವಾಗ್ತಾ ಇದೆ. ಇಲ್ಲ ಅಂದ್ರೆ ಸಾಧ್ಯವಿಲ್ಲ, ನಮ್ಮ ಜೀವನ ಮನುಗಡನೆ ಸಾಧ್ಯವಾಗಲ್ಲ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಈ ಕಾನೂನು ಬಗ್ಗೆ ತಿಳ್ಕೊಬೇಕಾಗಿತ್ತು. ಮತ್ತೆ ಏಳನೇ ಸ್ನೇಹಿತರೆ, ಕಾರಣ ಮತ್ತು ಪರಿಣಾಮದ ಕಾನೂನು. ಇದು ಒಳ್ಳೆ ಕಾನೂನು. ಇದು ನಮಗಾಗ್ಲೇ ಎಷ್ಟೋ ಜನ ಗೊತ್ತಿರ್ತದೆ. ಏನದು, ಕರ್ಮ ಸಿದ್ಧಾಂತ. ಅದೇ ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಕಾರಣ ಇದ್ರೆ ಸ್ನೇಹಿತರೆ, ಕಾರಣ ಇಲ್ಲ ಅಂದ್ರೆ ಕಾರ್ಯ ಆಗಲ್ಲ ಅಲ್ವಾ. ಒಂದು ಕಾರಣ ಇದ್ರೇನೆ ಕಾರ್ಯ ಆಗೋದು. ನೋಡಿ, ನಮ್ಮ ಜೀವನ ಇಲ್ಲಿ ಹುಟ್ಟಿದೀವಿ ಅಂದ್ರೆ ಕಾರಣ ಇದೆ, ಯಾವುದೋ ಒಂದು ಕಾರಣ ಖಂಡಿತವಾಗಿದೆ. ನೋಡಿ, ಆ ಕಾರಣ ಇಲ್ಲ ಅಂದ್ರೆ ಈ ಜೀವನದಲ್ಲಿ ನಾವು ಹುಟ್ಟಲ್ಲ ಅಲ್ವಾ, ಜನ್ಮ ತಗೊಂಡೋಕೆ ಸಾಧ್ಯವಲ್ಲ. ನಾವು ಈಗಾಗ್ಲೇ ಮೇಲ್ನೇ ಲೋಕದಲ್ಲಿ, ಆತ್ಮಲೋಕದಲ್ಲಿ, ಸ್ಪಿರಿಟ್ ವರ್ಲ್ಡ್ಸ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಕಾರಣ ಲೋಕ ಹೋಗ್ತೀವಿ. ಕಾರಣ ಲೋಕದಲ್ಲಿ ಹೋಗಿ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಕಾರಣ ಹುಡುಕ್ತಿವಿ, ನಾವು ಕಾರಣಗಳು ಕಂಡಿಡ್ತೀವಿ. ಏನಂತ, ಏನು ಕಾರಣಗಳಿದೆ, ನಾನು ಮತ್ತೆ ಭೂಮಿ ಮೇಲೆ ಹೋಗಿ ಜನ್ಮ ತಗೊಂಡಕ್ಕೆ ಅಂತ ಅಲ್ಲಿ ನಿರ್ಣಯ ಮಾಡ್ಕೊತೀವಿ. ಯಾರ ಸಹಾಯದಿಂದ, ನಮ್ಮ ಸೋಲ್ ಗೈಡ್ಸ್, ಅಂದ್ರೆ ನಮ್ಮ ಆತ್ಮಕ್ಕೆ ಗುರುಗಳಿರ್ತಾರೆ. ಅಲ್ಲಿ ಪ್ರತಿಯೊಂದು ಸ್ವಲ್ಪ ಆತ್ಮಗಳಿಗೆ ಅವರು ಒಂದು ಗುರುಗಳಿರ್ತಾರೆ. ಎಲ್ಲಿ, ಕಾರಲೋಕದಲ್ಲಿ. ಅವ್ರು ಏನ್ ಮಾಡ್ತಾರೆ, ನಿಮ್ಗೂ ಮಾರ್ಗದರ್ಶನ ನೀಡ್ತಾರೆ ಅಷ್ಟೇ. ನೀವು ಅಲ್ಲಿಂದ ಸೆಲೆಕ್ಷನ್ ಆಗ್ಬೋದು. ಮತ್ತೆ ಅಲ್ಲಿ ನೀವು ಯಾವುದೇ ನಿರ್ಣಯ ಮಾಡ್ಕೋಬೇಕಂದ್ರೆ ನೀವೇ ನಿರ್ಣಯ ಮಾಡ್ಕೋಬೇಕು. ಎಂತ ಪೇರೆಂಟ್ಸ್ ಬೇಕಾಗತ್ತೆ, ಯಾವ ಮನೆ ಬೇಕಾಗತ್ತೆ, ಯಾವ ದೇಶದಲ್ಲಿ ಹುಟ್ಟಬೇಕು, ನಮ್ಮ ಯಾವ ಪರಿಸ್ಥಿತಿಗೋಸ್ಕರ, ಯಾವ ಕಾರಣಕ್ಕೋಸ್ಕರ ನಾನು ಭೂಮಿ ಮೇಲೆ ಹೋಗ್ತಾ ಇದ್ದೀನಿ, ಪ್ರತಿಯೊಂದು ನೀವೇ ನಿರ್ಣಯ ಮಾಡ್ಕೊಡೋದು. ಆ ಕಾರಣ ಹುಡುಕಿ, ಕಾರಣ ಕಂಡಿಡಿದ ಮೇಲೆ, ಆ ಕಾರಣಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿರೋದು. ಮತ್ತೆ ಆ ಕಾರಣ ಇರುವಾಗ ಕಾರ್ಯ ಇರಲ್ಲ, ಖಂಡಿತವಾಗಿರುತ್ತೆ. ಆ ಕಾರ್ಯ ಯಾರು ಮಾಡ್ತಾರೆ, ನೀವೇ ಮಾಡೋದು. ಈ ಭೂಮಿ ಮೇಲೆ ಬಂದಿದ ಮೇಲೆ ಆ ಕಾರಣಕ್ಕೋಸ್ಕರ ನೀವು ಬಂದಿದ್ರಿ, ಕಾರ್ಯ ನಿರ್ವಹಿಸಬೇಕು. ಯಾರದು, ನೀವೇ ನಿರ್ವಹಿಸ್ತೀರಿ. ಖಂಡಿತವಾಗಿ ನಿಮ್ಮಿಂದನೇ ಆಗತ್ತೆ, ಅದು ನಿಮ್ಮಿಂದನೇ ಸಾಧ್ಯವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದೇ ತರ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತೇನೆ ಅಂದ್ರೆ, ಇಲ್ಲಿ ಪ್ರತಿಯೊಂದು ಅಷ್ಟೇ. ನೋಡಿ, ಈಗ ಒಂದು ಮಾವಿನ ಬೀಜ ತಗೊಂಡು ನಾನು ಭೂಮಿಯಲ್ಲಿ ಬಿತ್ತಿದ ಮೇಲೆ ಏನಾಗ್ತದೆ, ಅದು ಮಾವಿನ ಮರವಾಗಿ ಬೆಳವಣಿಗೆ ಆಗತ್ತೆ ಅಲ್ವಾ. ಆದ್ರೆ ಇಮಿಡಿಯೇಟ್ ಬೆಳವಣಿಗೆ ಆಗತ್ತಾ, ಆಗಲ್ಲ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಆದ್ರೆ ನಾವು ಯಾವಾಗ ಮಾವಿನ ಬೀಜ ಬಿತ್ತಿದೀವೋ ಭೂಮಿ ಒಳಗಡೆ, ಅದು ನಿಧಾನವಾಗಿ, ಅಂದ್ರೆ ಆ ಬೀಜ ಒಳಗಡೆ ಮರ ಇದೆ, ಅರ್ಥ ಮಾಡ್ಕೋದು. ಆ ಬೀಜ ಒಳಗಡೆನೆ ಮಾವಿನ ಮರ ಈಗಾಗಲೇ ಇದೆ.
ಆದ್ರೆ ನಿಮಗೆ ಕಾಣಿಸಲ್ಲ ಅಲ್ವಾ. ಅಂದ್ರೆ ಅಲ್ಲಿ ಕಾರಣ ಇದೆ, ಕಾರ್ಯ ಒಂದಲ್ಲೇ ಇದೆ. ಆ ಬೀಜದಲ್ಲೇ ಕಾರಣ ಇದೆ, ಕಾರ್ಯ ಇದೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈಗ ಕಾರ್ಯ ಬಂತು, ಏನು ಒಂದು ಮಾವಿನ ವೃಕ್ಷ ಬಂತು. ಮತ್ತೆ ಏನು ಕೊಡುತ್ತೆ ನಿಮ್ಗೆ? ಮಾವಿನ ಬೀಜಗಳು ಮತ್ತೆ ಕೊಡುತ್ತೆ, ಮಾವಿನ ಹಣ್ಣುಗಳು ಕೊಡುತ್ತೆ. ಅವಾಗ ಏನಾಗ್ತದೆ, ಆ ಹಣ್ಣುಗಳು ಮತ್ತೆ ಬೀಜಗಳಾಗತ್ತೆ ಇಲ್ಲ. ಅಂದ್ರೆ ಅದೇ ಕಾರ್ಯದಲ್ಲಿ ಮತ್ತೆ ಕಾರಣವೂ ಇದೆ, ಕಾರಣವು ಕಾರ್ಯದಲ್ಲಿದೆ, ಕಾರ್ಯ ಕಾರಣದಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಎರಡನ್ನೂ ನೀವು ಬೇರ್ಪಡಿಸಕ್ಕಾಗಲ್ಲ, ಅಂದ್ರೆ ಸಪರೇಟ್ ಮಾಡಕ್ಕಾಗಲ್ಲ. ಇದು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಮ್ಮ ಸರಿಯಾದ ಕಾರಣ ಇದ್ರೆ ಸರಿಯಾದ ಕಾರ್ಯಗಳು ಆಗತ್ತೆ. ಅಂದ್ರೆ ನಾವು ಯಾವುದೇ ಸರಿಯಾದ ಕೆಲಸ ಮಾಡಿದ್ರೆ, ಅಂದ್ರೆ ಏನು ಸಕಾರಾತ್ಮಕ ಕೆಲಸಗಳು ಮಾಡಿದ್ರೆ ಸಕಾರಾತ್ಮಕ ರಿಸಲ್ಟ್ಸ್ ಬರುತ್ತೆ, ನಕಾರಾತ್ಮಕ ಕೆಲಸಗಳು ಮಾಡಿದ್ರೆ ನಕಾರಾತ್ಮಕ ರಿಸಲ್ಟ್ಸ್ ಮಾತ್ರ, ಅಂದ್ರೆ ಅಂತ ಫಲಿತಾಂಶಗಳೇ ಬರುತ್ತೆ. ಅದಕ್ಕೆ ಹೇಳ್ತಾ ಇರ್ತೀವಿ, ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ, ಪ್ರತಿಯೊಂದು ಯಾವುದೇ ನೀವು ಕೆಟ್ಟ ಕರ್ಮಗಳು, ನಕಾರಾತ್ಮಕ ಕರ್ಮಗಳು ಮಾಡಿದ್ರೆ ಆ ನಕಾರಾತ್ಮಕ ಕೆಟ್ಟ ಫಲಿತಗಳು ನೀವು ಅನುಭವಿಸಲೇಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನಮ್ಮ ಈ ಕರ್ಮ ಸಿದ್ಧಾಂತ ಹೇಳ್ತಾ ಇರ್ತದೆ. ಅದಕ್ಕೋಸ್ಕರ ಈ ಭೂಮಿ ಮೇಲೆ ಸ್ನೇಹಿತರೆ ಖಂಡಿತವಾಗಿ, ಅಂದ್ರೆ ಈ ಭೂಲೋಕದಲ್ಲಿ, ಈ ಮಾನವ ಲೋಕದಲ್ಲಿ, ಮಾನವ ಕುಲಕ್ಕೆ ಖಂಡಿತವಾಗಿ ಈ ಕಾನೂನು, ಯಾವ ಕಾನೂನು ಅದು? ಕರ್ಮ ಸಿದ್ಧಾಂತ. ಅದೇ ಈ ಕಾರಣ ಮತ್ತು ಪರಿಣಾಮದ ಕಾನೂನು. ಅದು ಪ್ರತಿಯೊಬ್ಬರಿಗೂ ಅನ್ವಯಿಸ್ತದೆ, ಇದು ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ಜಂತು ಕುಲದಲ್ಲಿ ಇದು ಅನ್ವಯಿಸಲ್ಲ. ಅರ್ಥ ಆಯ್ತಲ್ಲ? ಜಂತು ಕುಲದ ಅನ್ವಯಿಸಲ್ಲ, ಮತ್ತೆ ಯಾವುದೇ ಜಲಚರಗೆ ಮತ್ತೆ ವೃಕ್ಷಕ್ಕೆ ಇದಕ್ಕೆಲ್ಲದಕ್ಕೂ ಅನ್ವಯಿಸಲ್ಲ. ಇದು ಯಾವಾಗಲೂ ನಾವು ನೆನಪಿಟ್ಕೋಬೇಕು. ಸೊ ಅದಕ್ಕೋಸ್ಕರ ಖಂಡಿತವಾಗಿ ನಾವು ಎಷ್ಟೋ ಎಚ್ಚರಿಕೆಯಿಂದ ಒಳ್ಳೆ ಧ್ಯಾನ ಮಾಡತ್ತಾ ಒಳ್ಳೆ ಜೀವನ ನಾವು ನಡ್ಸ್ಕೊಂತ ಹೋದ್ರೆ ಯಾವುದೇ ಕೆಟ್ಟ ಕರ್ಮ ನಾವು ಮಾಡಲ್ಲ, ಕೆಟ್ಟ ಯೋಚನೆಗಳು ಮಾಡಲ್ಲ, ಕೆಟ್ಟ ಮಾತುಗಳು ಮಾತಾಡಲ್ಲ. ಅವಾಗ ನಿಮ್ಗೆ ಕೆಟ್ಟ ಫಲಿತಗಳು ನಿಮ್ಮ ಜೀವನದಲ್ಲಿ, ಅಂತ ಕೆಟ್ಟ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನೀವು ನೋಡಕ್ ಸಾಧ್ಯವಲ್ಲ. ಅವಾಗ ಜೀವನ ಅನ್ನೋದು ಸುಂದರವಾಗಿರುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೋಬೇಕು. ಇದು 7ನೇ ನಿಯಮ ಸ್ನೇಹಿತರೆ. ಓಕೆ. ಸೊ ಈಗ 8ನೇದು ಏನಂದ್ರೆ ಪರಿಹಾರದ ಕಾನೂನು. ಸ್ನೇಹಿತರೆ, ಪರಿಹಾರದ ಕಾನೂನು ಅಂದ್ರೆ ಏನು? ಈಗಾಗಲೇ ನಾನು ಹೇಳಿದಲ್ಲ. ಸೊ ನೀವು ಈ ಪರಿಹಾರದ ಕಾನೂನು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ನೀವು ಏನು ಬಿತ್ತಿರೋ ಅದು ಕೊಯ್ತೀರಿ ಅಂತ ಹೇಳ್ತಾರೆ. ಆಸ್ ಯು ಸೋ ಯು ರೀಪ್, ಆಸ್ ಯು ಸೋ ಯು ರೀಪ್. ಇದು ಜೀಸಸ್ ಕ್ರೈಸ್ಟ್ ಹೇಳಿರೋದೆ. ಮಹಾನ್ ಯೋಗಿ ಜೀಸಸ್ ಕ್ರೈಸ್ಟ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಬಿತ್ತಿದ್ದನ್ನು ಕೊಯ್ಯುತ್ತೀರಿ, ಅಂದ್ರೆ ಆಸ್ ಯು ಸೋ ಯು ರೀಪ್ ಅಂತ. ಇದು ನಮ್ಗೆ ತುಂಬಾ ಎಲ್ಲರೂ ಗೊತ್ತಿರುವಂತ ವಿಷಯ ಅಲ್ವಾ. ಮತ್ತೆ ಏನು ಬಿತ್ತಬೇಕು ನಾವು? ಈಗಾಗಲೇ ಹೇಳಿದ್ದೀನಿ. ಈಗಾಗಲೇ ಈ ಕರ್ಮದ ಕಾನೂನು ಹೇಳಿದೆನಲ್ಲ, ಕರ್ಮ ಸಿದ್ಧಾಂತ, ಇದಕ್ಕೂ ಎಷ್ಟೋ ಹತ್ರವಾದ ಸಂಬಂಧ ಇರುತ್ತೆ. ಅದೊಂದೇ ಅಲ್ಲ, ಲಾ ಆಫ್ ಅಟ್ರಾಕ್ಷನ್ ಇದೆಯಲ್ಲ, ಅಂದ್ರೆ ಯಾವುದು? ಆಕರ್ಷಣೆ. ಅದು ಅಷ್ಟೇ, ಇದಕ್ಕೂ ಸಂಬಂಧ ಇದೆ. ಈ ಪರಿಹಾರದ ಕಾನೂನು ಇದು ಲಾ ಆಫ್ ಕಾಂಪೆನ್ಸೇಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಆದ್ರೆ ಅದಕ್ಕೆ ಏನು ವ್ಯತ್ಯಾಸ, ಯಾವ ತರ ಅರ್ಥ ಮಾಡ್ಕೊಂಡದು, ಅದು ಸ್ವಲ್ಪ ನೋಡಕ್ಕೆ ನಾವು ಪ್ರಯತ್ನ ಮಾಡೋಣ. ಈಗಾಗಲೇ ಹೇಳಿದ್ವಲ್ಲ, ಒಳ್ಳೆ ಕರ್ಮಗಳು ಮಾಡಿದ್ರೆ ಒಳ್ಳೆ ಫಲಿತಗಳು. ಅದಕ್ಕೆ ಒಳ್ಳೆ ಅಂದ್ರೆ ಯಾವ ಬೀಜ ನಾವು ಬಿತ್ತೀವೋ ಅದೇ ಮರ ನಮ್ಗೆ ಬರುತ್ತೆ, ಬೇರೆ ಮರ ಬರಲ್ಲ. ಅದೇ ತರ ನಾವು ಎಂತ ಯೋಚನೆಗಳು ನಮ್ಮ ಒಳಗಡೆ ಇಟ್ಕೊಂತೀವೋ ಅಂತ ಫಲಿತ ಅನುಭವಿಸ್ಬೇಕು. ಈಗಾಗಲೇ ಹೇಳಿದ್ದೀನಿ ನಾನು, ಯದ್ಭಾವಂ ತದ್ಭವತಿ, ಯಥಾಮತಿ ತಥಾಗತಿ ಅಲ್ವಾ. ಯಥಾಮತಿ ತಥಾಗತಿ, ಯದ್ಭಾವಂ ತದ್ಭಾವತಿ. ಆಸ್ ಈಸ್ ಮೈಂಡ್ ಸೊ ಇಸ್ ದ ಲೈಫ್, ಆಸ್ ಯು ಥಿಂಕ್ ಸೊ ಯು ಬಿಕಮ್. ಸೊ ಇದೆಲ್ಲಾನು ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಇದಕ್ಕೂ ಮತ್ತೆ ಇದೆಲ್ಲ ಪರಿಹಾರದ ಕಾನೂನು ಏಕೆ? ಮತ್ತೆ ಇದೆಲ್ಲ ಅದೇ ತರ ನಾವು ಇದರಲ್ಲಿರುವಂತ ಅಂಶ ಅದೇ ತರ ಇದ್ರೆ, ಕಾನೂನು, ಕರ್ಮದ ಕಾನೂನು ಮತ್ತೆ ಆಕರ್ಷಣೆ ಕಾನೂನು ತರನೇ ಕಾಣಿಸ್ತಾ ಇದೆ ಅಲ್ವಾ. ಆದ್ರೆ ಒಂದು ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳ್ಳಿ. ಅದೇನಂದ್ರೆ ಸ್ನೇಹಿತರೆ, ಈ ಪರಿಹಾರ ಅನ್ನೋದು ಯಾವುದೇ ರೂಪದಲ್ಲಿ ಬರ್ಬೋದು. ನೋಡಿ, ಪರಿಹಾರ ಹೇಗ್ ಸಿಗತ್ತೆ? ಪರಿಹಾರ ವಿಧ ರೂಪದಲ್ಲಿ ಸಿಗತ್ತೆ ನಮ್ಗೆ. ಯಾವ ತರ ಅಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ಸೊ ನಮ್ಗೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದೀನಿ, ಒಳ್ಳೆ ಫಲಿತ ಸಿಕ್ತು. ಆದ್ರೆ ಮೇಲೊಟ್ಟಕ್ಕೆ ಅದು ಒಳ್ಳೇದಾಗಿ ಕಾಣಿಸ್ತದೆ, ಆದ್ರೆ ಒಳಗಡೆ ನಿಮ್ಗೆ ಅದು ಒಳ್ಳೇದಲ್ಲ, ಅದು ಕೆಟ್ಟದಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಸ್ವಲ್ಪ ಜನಕ್ಕೆ ಏನಾಗ್ತದೆ, ಒಳ್ಳೆ ದುಡ್ಡು ಇಟ್ಕೊಳ್ಳಿ, ಒಳ್ಳೆ ದುಡ್ಡು ಬಂತು. ಯಾವುದಕ್ಕೆ? ಅವ್ರು ಒಳ್ಳೆ ಕೆಲಸ ಮಾಡಿರ್ಬೋದು, ಇಲ್ಲ ಯಾವುದೇ ಒಂದು ವ್ಯವಹಾರ ಮಾಡಿರ್ಬೋದು, ಒಳ್ಳೆ ದುಡ್ಡು ಸಿಕ್ತು, ಅಮೌಂಟ್ ಸಿಕ್ತು. ಈಗ ಏನಾಗ್ತದೆ ಗೊತ್ತಾ, ಅವ್ರ ಹೊರಗಡೆ ಅಂತ ಅಹಂಕಾರ ಜಾಸ್ತಿ ಆಗ್ಬಿಡ್ತದೆ ಅಲ್ವಾ. ಆಗ್ಲೂ ಮೇಲ್ನೋಟವಾಗಿ ಒಳ್ಳೆ ದುಡ್ಡು ಬಂತು, ಅವರು ಸಂತೋಷವಾಗಿದ್ದಾರೆ ಮೇಲ್ನೋಟವಾಗಿ. ಒಳಗಡೆ ಏನಾಯ್ತು? ಇನ್ನೊಂದು ಕೆಟ್ಟದಾಯ್ತು ಅಲ್ವಾ. ಮೇಲೆಗೆ ನೋಡಕ್ಕೆ ಅದು ಒಳ್ಳೇದೇ, ಅದು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ಕೆಟ್ಟದಾಗ್ತಾ ಇರೋದು ನಿಮ್ಮ ಒಳಗಡೆ ಅಹಂಕಾರ ಜಾಸ್ತಿ ಆಗ್ಬಿಡ್ತದೆ. ನಾನೇ ದೊಡ್ಡವನು, ಇನ್ನು ಯಾರನ್ನು ಕೇರ್ ಮಾಡಲ್ಲ ಅಲ್ವಾ, ಅಂತ ಅಹಂಕಾರ ಜಾಸ್ತಿ ಆಗ್ಬಿಡ್ತದೆ. ಅದೇ ತರ
ಇನ್ನು ಸ್ವಲ್ಪ ನೋಡ್ಕೊಳ್ಳಿ. ಯಾವುದೇ ನಿಮ್ಗೆ ಒಂದು ತೊಂದರೆ ಆಗಿದೆ ಅಂತ ಇಟ್ಕೊಳ್ಳಿ ನಿಮ್ಮ ಜೀವನ, ಅಂದ್ರೆ ಒಂಥರ ದುಃಖ ಬಂತು. ನೀವೇನ್ ಅನ್ಕೋತೀರಿ? ದುಃಖ ನನಗೆ ಯಾಕೆ ಬಂತಪ್ಪ, ಇಷ್ಟು ದುಃಖ ಬಂತು, ನಾನು ಇದು ಭರಿಸಕ್ ಆಗ್ತಾ ಇಲ್ಲ, ಇದು ತಾಳ್ಮೆ ಇಲ್ಲ ನನಗೆ, ಇದು ಸಹಿಸಕ್ ಆಗ್ತಾ ಇಲ್ಲ ಅಂತ ನೀವು ಅನ್ಕೊಂತಾ ಇರ್ತೀರಿ. ಆದ್ರೆ ಆ ದುಃಖ ಬಂದಿರೋದು ಯಾಕೆ? ನಿಮ್ಮ ಒಳಗಡೆ ತಾಳ್ಮೆಯನ್ನು ಹೆಚ್ಚು ಮಾಡಕ್ಕೆ, ನಿಮ್ಮ ಒಳಗಡೆ ಸಹಿಸುವಂತ ಸಹನವನ್ನು ಹೆಚ್ಚು ಮಾಡಕ್ಕೆ. ಸಹನವೇ ಪ್ರಗತಿ ಸ್ನೇಹಿತರೆ, ಅಲ್ವಾ? ಸೊ ಇಂಥದ್ದೆಲ್ಲ ಯಾಕೆ ಆಗ್ತಾ ಇರ್ತದೆ? ಅದು ಸುಮ್ಮನೆ ಆಗಲ್ಲ. ನಿಮ್ಮ ಜೀವನದಲ್ಲಿ ಆ ಸಹನವನ್ನು ಹೆಚ್ಚು ಮಾಡಕ್ಕೆ ಆ ದುಃಖ ಇಲ್ಲಾಂದ್ರೆ ಆ ಕಷ್ಟ ನಿಮ್ಮ ಹತ್ರ ಬಂತು, ಅಲ್ವಾ? ಅದು ಮೇಲ್ನೋಟಕ್ಕೆ ನೋಡಕ್ಕೆ ಅದು ನಿಮ್ಗೆ ನಕಾರಾತ್ಮಕ ಅನಿಸ್ತು, ಅಲ್ವಾ? ಆದ್ರೆ ನಿಮ್ಮ ಒಳಗಡೆ ಅದು ಏನ್ ಮಾಡ್ತಾ ಇದೆ? ನಿಮ್ಗೆ ಒಳ್ಳೇದೇ ಮಾಡ್ತಾ ಇದೆ, ಅಲ್ವಾ? ಅದೇ ಈ ಪರಿಹಾರದ ಕಾನೂನು ಇರ್ತದೆ ಸ್ನೇಹಿತರೆ. ಈ ಪರಿಹಾರದ ಕಾನೂನು ನಾವು ಈ ತರ ಅರ್ಥ ಮಾಡ್ಕೋಬೇಕು. ಓಕೆ, ಇದು ಪರಿಹಾರದ ಕಾನೂನು ಆಗಿರ್ತದೆ ಸ್ನೇಹಿತರೆ. ಸೊ ಈಗ 9ನೇದು ಇನ್ನೊಂದು ಕಾನೂನು, ಸಾಪೇಕ್ಷೆಯ ಕಾನೂನು ಸ್ನೇಹಿತರೆ. ಇದು 9ನೇ ಕಾನೂನು. ಇದೇನಂತಂದ್ರೆ ಸಾಪೇಕ್ಷ ಕಾನೂನು, ಲಾ ಆಫ್ ರಿಲೇಟಿವಿಟಿ. ಸೊ ಸ್ನೇಹಿತರೆ, ಪ್ರತಿಯೊಂದು ನಮ್ಮ ಜೀವನದಲ್ಲಿ ಎಷ್ಟೋ ಅಂಶಗಳು ಆಗ್ತಾ ಇರ್ತದೆ. ನಮ್ಗೆ ಏನ್ ಅನಿಸ್ತದೆ? ಇದು ಒಳ್ಳೆಯದು, ಕೆಟ್ಟದು, ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಪ್ರತಿಯೊಂದು ನಾವೇ ನಮ್ಮ ಭಾವನದಿಂದ ನಾವು ಅದು ಪರಿಶೀಲಿಸ್ತಾ ಇರ್ತೀವಿ. ಆದ್ರೆ ನಮ್ಮ ವೈಯಕ್ತಿಕ ಭಾವನದಿಂದ ನೋಡುವಾಗ ಅದು ನಮಗೂ ಕೆಟ್ಟದ ಅನಿಸ್ತದೆ, ಒಳ್ಳೇದು ಅನಿಸ್ತದೆ. ಇಲ್ಲ ಅಂದ್ರೆ ದೊಡ್ಡದನಿಸ್ತದೆ, ಇದು ಚಿಕ್ಕದನಿಸ್ತದೆ. ಈ ತರ ಎಷ್ಟೋ ಭಾವನೆಗಳು ನಮ್ಮ ಒಳಗಡಿರುವಂತ ಭಾವನೆಗಳಿಂದ ನಾವೇನ್ ನೋಡ್ತಾ ಇರ್ತೀವಿ, ಈ ಪ್ರಪಂಚ ನೋಡ್ತಾ ಇರ್ತೀವಿ, ಅಲ್ವಾ? ನಮ್ಮ ಸಾಪೇಕ್ಷ, ಇದಕ್ಕೆ ಸಾಪೇಕ್ಷ ಕಾನೂನು ಅಂತ ಹೇಳ್ತಾರೆ. ಅಂದ್ರೆ ದಿ ಲಾ ಆಫ್ ರಿಲೇಟಿವಿಟಿ. ನಿಮ್ ಜೊತೆಗೆ ನೀವು ಪ್ರಪಂಚ ನೋಡ್ತಾ ಇದ್ದೀರಿ. ಆವಾಗ ನಿಮ್ಗೆ ಅನಿಸ್ತಾ ಇದೆ ಅದು ಒಳ್ಳೇದು, ಕೆಟ್ಟದು, ಇದು ದೊಡ್ಡದು, ಇದು ಚಿಕ್ಕದು, ಮತ್ತೆ ಅದು ಅವರು ಎಷ್ಟೋ ದೊಡ್ಡವರು, ಇವರು ಏನು ಇಲ್ಲ, ಇವ್ರಿಗೆ ಏನು ಗೊತ್ತಿಲ್ಲ ಅಂತ ಇಂತ ಅನಿಸ್ತಾ ಇರ್ತದೆ. ಆದ್ರೆ ಅದು ಕರೆಕ್ಟ್ ಅಲ್ಲ ಸ್ನೇಹಿತರೆ. ಅದು ನಿಮ್ಗೆ ಸಂಬಂಧಿತ, ಅದು ನಿಮ್ ಸಂಬಂಧಿತ ನಿಮ್ಗೆ ಅನಿಸ್ತಾ ಇದೆ ಅಷ್ಟೇ. ಅದು ನಿಜವಾಗಿ ನೋಡಿದ್ರೆ ಎಲ್ಲಾದ್ರೂ ಒಂದೇ, ಎಲ್ಲ ನ್ಯೂಟ್ರಲ್ ಅಂತ ಹೇಳ್ಬೋದು. ಎಲ್ಲ ತಟಸ್ಥವಾಗಿರುತ್ತೆ ಸ್ನೇಹಿತರೆ. ಯಾವುದು ದೊಡ್ಡದಿಲ್ಲ, ಯಾವುದು ಒಳ್ಳೇದಿಲ್ಲ, ಯಾವುದು ಕೆಟ್ಟದಿಲ್ಲ, ಅಲ್ವಾ? ಈಗಾಗಲೇ ನಾವು ಎಷ್ಟು ತಿಳ್ಕೊಂಡಿದ್ದ ಬಗ್ಗೆ. ಪ್ರತಿಯೊಂದು ಅದು ಅಂತ ಸಮತಾ ಸ್ಥಿತಿ ಅಂತ ಹೇಳ್ಬೋದು. ಈಗಾಗಲೇ ಏಕತಾ ನಿಯಮ ನಾವು ತಿಳ್ಕೊಂಡಿದ್ವಿ. ಮೊದಲನೇ ನಿಯಮ ತಿಳ್ಕೊಂಡಿದ್ವಲ್ಲ, ಅದ್ರಲ್ಲಿ ಏನ್ ಹೇಳ್ತಾ ಇದೆ? ಅದು ಪ್ರತಿಯೊಂದು ಸಮಾನ, ಅಂದ್ರೆ ಎಲ್ಲದಕ್ಕೂ ಕಾರಣ ಒಂದೇ. ಏಕತಾ ಭಾವನಾ, ಏಕತಾ ನಿಯಮ ಹೇಳ್ತಾ ಇದೆ. ದೈವತ್ವ ಏಕತಾ ನಿಯಮ ಅದು ಹೇಳ್ಕೊಡ್ತದೆ. ಅದೇ ತರ ಇಲ್ಲಿ ನಾವು ನೋಡ್ಬೇಕಾಗಿರೋದು, ಸಾಪೇಕ್ಷವಾಗಿ ನೋಡಿದ್ರೆ ಖಂಡಿತವಾಗದು ತಪ್ಪು, ಅದು ಒಳ್ಳೆಯದು, ಇಂಥ ಭಾವನೆಗಳು ನೋಡ್ತಾ ಇರ್ತೀವಿ, ಇದು ಭಾವನೆ ಕಾಣಿಸ್ಕೊತೀವಿ, ಅಲ್ವಾ? ಇಂಥ ಪರಿಸ್ಥಿತಿ ನಮ್ಗೆ ಕಾಣಿಸ್ತಾ ಇರ್ತದೆ. ಅದಕ್ಕೋಸ್ಕರ ಈ ನಿಯಮವನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ 10ನೇ ನಿಯಮ ಸ್ನೇಹಿತರೆ, ಈ ಧ್ರುವೀಯತೆ ನಿಯಮ ಅಂದ್ರೆ ಲಾ ಆಫ್ ಪೊಲಾರಿಟಿ. ಈ ಧ್ರುವೀಯತೆ ನಿಯಮ ಅಂದ್ರೆ ಏನ್ ಕಾಣಿಸ್ತಾ ಇದ್ರೆ ನಿಮ್ಗೆ ಅಂದ್ರೆ, ಪ್ರತಿಯೊಂದಕ್ಕೂ ಇನ್ನೊಂದು ವಿರುದ್ಧ ಇರುತ್ತೆ ಸ್ನೇಹಿತರೆ. ಈಗ ನೀವು ಸಂತೋಷವಾಗಿದ್ರೆ ಅಸಂತೋಷವಾಗಿ ಆಗ್ತೀರಿ, ಖಂಡಿತವಾಗಿ ಆಗ್ತೀರಿ. ಮತ್ತೆ ಯಾವುದೇ ಒಂದು ಏನು ಬೆಳಕು ಬಂದೆ ಅಂತ ಇಟ್ಕೊಳ್ಳಿ, ಬೆಳಕಾದ್ಮೇಲೆ ಚೀಕಟಿ ಬರುತ್ತೆ, ಅಂದ್ರೆ ಕತ್ತಲು ಬರುತ್ತೆ, ಅಲ್ವಾ? ಅದನ್ನು ಬಂದೇ ಬರುತ್ತೆ. ಅದೇ ತರ ಪ್ರತಿಯೊಂದಕ್ಕೂ ಆಪೋಸಿಟ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಕೆಲಸ ಆಗ್ಬೋದು, ಒಂದು ಯೋಚನೆ ಆಗ್ಬೋದು, ಒಂದು ಪರಿಸ್ಥಿತಿ ಆಗ್ಬೋದು, ಅದಕ್ಕೂ ವಿರುದ್ಧವಾಗಿ ಇನ್ನೊಂದಿರುತ್ತೆ. ಈಗ ನೋಡಿ, ನಾರ್ತ್ ಪೋಲ್ ಇದ್ರೆ ಸೌತ್ ಪೋಲ್ ಇರುತ್ತೆ, ಅಲ್ವಾ? ನಮ್ಮ ಇಡೀ ಪ್ರಪಂಚಕ್ಕೆ ಒಂಥರ ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ ಇರ್ತೀವಿ ನಾವು, ಅಲ್ವಾ? ಆ ತರ ಪ್ರತಿಯೊಂದಕ್ಕೂ. ಯಾವುದೇ ಒಂದು ಬ್ಯಾಟ್ರಿ ತಗೊಳ್ಳಿ, ಬ್ಯಾಟ್ರಿಯಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಎರಡು ಬೇಕು ನಮಗೆ. ನಾವು ಅನ್ಕೋತೀವಿ ಒಂದೇ ಬೇಕು ಅಂತ, ಅಲ್ಲ. ಪ್ರತಿಯೊಂದು ಬೇಕಾಗತ್ತೆ, ಎರಡನ್ನೂ ಬೇಕಾಗತ್ತೆ. ಯಾವಾಗಲೂ ನಮ್ಮ ಜೀವನದಲ್ಲಿ ಎರಡನ್ನೂ ಖಂಡಿತವಾಗಿ ಇರಲೇಬೇಕು. ಅದು ಜೀವನ ಸೂತ್ರ. ಅದು ಈ ನಿಯಮ, ಈ ಕಾನೂನು ಇರೋದೇ ಅದೇ ವಿಷಯನೇ. ಅದು ಅರ್ಥ ಮಾಡ್ಕೊಳ್ಳಿ, ಅದು ಗಮನಿಸ್ಕೊಳ್ಳಿ. ಸೊ ಸ್ನೇಹಿತರೆ, ಇನ್ನೊಂದು ಲಯದ ನಿಯಮ ಅಂತ ಹೇಳ್ತೀವಿ. ಈ ಲಯದ ನಿಯಮ ಅಂದ್ರೆ ಇದು ಲಾ ಆಫ್ ರಿದಮ್ ಅಂತ ಹೇಳ್ತೀವಿ. ಲಾ ಆಫ್ ರಿದಮ್ ಅರ್ಥ ಮಾಡ್ಕೊಳ್ಳಿ. ಈ ಲಾ ಆಫ್ ರಿದಮ್ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಂಡ್ರೆ, ಲಾ ಆಫ್ ರಿದಮ್ ಅನ್ನೋ ಸ್ನೇಹಿತರೆ, ಯಾವಾಗಲೂ ಪ್ರತಿಯೊಂದು ಸೈಕಲ್ ತರ ಇದೆ, ಅಂದ್ರೆ ಒಂದು ಚಕ್ರ ತರ ಇದು ಹೋಗ್ತಾ ಇರ್ತದೆ ಸ್ನೇಹಿತರೆ. ಯಾವ ತರ ಇದು ನೋಡಿ, ಪ್ರತಿಯೊಂದು ಯಾವುದೇ ವಿಷಯ ಇರಲಿ, ಅದು ಬದಲಾವಣೆ ಆಗ್ತಾನೆ ಇರ್ತದೆ. ನೋಡಿ, ನಮ್ಮ ಋತುಗಳು ನೋಡೋಣ. ಏನ್ ಋತುಗಳು ಅಂದ್ರೆ, ಒಂದು ಸಮ್ಮರ್ ಬಂತು ಅಂದ್ರೆ ಬಿಸಿಲು ಕಾಲ ಬಂತು. ಬಿಸಿಲು ಕಾಲ ಹೋದ್ಮೇಲೆ ನಿಧಾನವಾಗಿ ಏನಾಗುತ್ತೆ, ನಮ್ಮ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಹೋದ್ಮೇಲೆ ಏನಾಗ್ತದೆ, ನಿಧಾನವಾಗಿ ಚಳಿಗಾಲ, ಮತ್ತೆ ತಿರ್ಗಾ ಬಿಸಿಲು ಕಾಲ ಬರುತ್ತೆ, ಅಲ್ವಾ? ಸೊ ಈ ತರ ಇರುವಾಗ ಯಾವುದೇ ಒಂದರಲ್ಲಿ ಅಲ್ಲೇ ಶಾಶ್ವತ ಇರಲ್ಲ ಸ್ನೇಹಿತರೆ. ಇದು ಒಂದು ಸೈಕಲ್. ಲಾ ಆಫ್ ರಿದಮ್ ಅಂದ್ರೆ ಒಂದು ರಿದಮ್ ಅಲ್ಲಿ ಒಂದು ರೀತಿಯ ಹೋಗ್ತಾ ಇರ್ತದೆ ಪ್ರತಿಯೊಂದು. ಅದೇ ತರ ಇವತ್ತು ಕಷ್ಟ ಬಂದಿದೆ,
ಕಷ್ಟ ಆಗೇ ಇರಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಸುಖ ಬರುತ್ತೆ. ಸೊ ಅದೇ ತರ ಇವಾಗ ಯಾವುದೋ ಒಂದು ಅವಮಾನ ಆಯ್ತು, ಇನ್ನೊಂದು ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ನೀವು ತಾಳ್ಮೆಯಲ್ಲಿ ಇದ್ರೆ ನಿಮಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗತ್ತೆ. ಎಲ್ಲರೂ ನಿಮ್ಮನ್ನು ಹೋಗ್ತಾರೆ ಅಲ್ವಾ. ಸೊ ಅದು ಆ ಪರಿಸ್ಥಿತಿ ಬರುತ್ತೆ, ಅದು ನೀವು ನೋಡ್ತೀರಿ. ನೀವು ತಪ್ಸಕ್ಕಾಗಲ್ಲ, ಅದು ಖಂಡಿತವಾಗಿ ನೀವೇ ನೋಡ್ತೀರದು. ನಿಮ್ಮ ಕಣ್ಣಾರ ನಿಮ್ಮ ಸ್ವತಃ ನೀವೇ ಅನುಭವಿಸ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಅಲ್ಲ. ಅದಕ್ಕೋಸ್ಕರ ಈ ಭಾವನೆ ನಮ್ಗೆ ಅರ್ಥ ಆಗಿದೆ, ಲಯದ ನಿಯಮ ಅರ್ಥ ಆಗಿದೆ. ಸೊ ಖಂಡಿತವಾಗಿ ಏನಂದ್ರೆ ಇದು ಒಳ್ಳೆ ನಿಯಮ. ಇದು ಏನ್ ಹೇಳ್ತದೆ ಅಂದ್ರೆ ತಾಳ್ಮೆದೆಲ್ಲ ನೀವೆಲ್ಲ ಮಾಡ್ಕೊಂತ ಹೋಗಿ ಪ್ರತಿಯೊಂದು ಬದಲಾವಣೆಗೆ ಗುರಿ ಆಗ್ತಾ ಇರ್ತದೆ, ಪ್ರತಿಯೊಂದು ಬದಲಾವಣೆ ಆಗ್ತಾನೆ ಇರ್ತದೆ ಜೀವನದಲ್ಲಿ. ಯಾವುದು ಶಾಶ್ವತ ಆಗಿರಲ್ಲ ಅಂತ ಇದು ನಾವು ಅರ್ಥ ಮಾಡ್ಬೋದು ಸ್ನೇಹಿತರೆ. ಈಗ ಕೊನೆಯದಾಗಿ ಸ್ನೇಹಿತರೆ 12ನೇದು ಲಿಂಗ ನಿಯಮ, ಅಂದ್ರೆ ಲಿಂಗ ಕಾನೂನು ಅಂತ. ಸ್ನೇಹಿತರೆ ಏನಾಗ್ತದೆ, ಈ ಲಿಂಗ ನಿಯಮ ಅನ್ನೋದು ಏನ್ ಹೇಳ್ತದೆ ಅಂದ್ರೆ ಪುರುಷ ತತ್ವ ಮತ್ತೆ ಸ್ತ್ರೀ ತತ್ವ ಈ ಎರಡನ್ನೂ ನಮ್ಮ ಜೀವನದಲ್ಲಿ ಬೇಕಾಗಿರೋದು. ಪುರುಷ ತತ್ವ ಏನು, ಯಾವಾಗ್ಲೂ ಯಾವುದೋ ಒಂದು ಕೆಲಸ ಮಾಡಬೇಕು, ಇನ್ನೊಂದು ಸಾಧಿಸಬೇಕು ಅಂತ ಆ ಆ ಮಾರ್ಗದಲ್ಲಿ ಹೋಗ್ತಾ ಇರ್ತದೆ. ಸ್ತ್ರೀ ತತ್ವ ಏನಿರ್ತದೆ, ಯಾವಾಗ್ಲೂ ಒಂದು ಪ್ರೇಮ ತತ್ವ ಮತ್ತೆ ಎಲ್ಲಾರ ಜೊತೆಗೆ ಒಂದಾಗಿರೋದು. ಸೊ ಇಂತಹ ಭಾವನೆಗಳು ಆ ಸ್ತ್ರೀ ತತ್ವದಲ್ಲಿ ಇರುತ್ತೆ. ಮತ್ತೆ ಎರಡು ಬೇಕಂದ್ರೆ ಎರಡು ಬೇಕೇ ಬೇಕು. ಯಾವುದೇ ಒಂದು ಒಂದು ಹೆಚ್ಚು ಒಂದು ಕಮ್ಮಿ ಇರುವ ಸ್ನೇಹಿತರೆ. ಇದು ಏನ್ ಮಾಡ್ಬೇಕಂದ್ರೆ ನೀವು ಸಮತೋಲನಗೊಳಿಸ್ಬೇಕು. ಈ ಸ್ತ್ರೀ ತತ್ವ ಪುರುಷ ತತ್ವ ಪ್ರತಿಯೊಬ್ಬರೂ ಇರುತ್ತೆ. ಒಂದು ಸ್ತ್ರೀಯಲ್ಲಿ ಸ್ತ್ರೀ ತತ್ವ ಇರುತ್ತೆ, ಪುರುಷ ತತ್ವ ಇರುತ್ತೆ. ಒಂದು ಪುರುಷರಲ್ಲಿ ಪುರುಷ ತತ್ವ ಇರುತ್ತೆ, ಸ್ತ್ರೀ ತತ್ವ ಎರಡೂ ಇರುತ್ತೆ. ಅದಕ್ಕೆ ಅರ್ಧನಾರೀಶ್ವರ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಆದ್ರೆ ಇದಕ್ಕೆ ಏನ್ ಬೇಕಪ್ಪ ಅಂದ್ರೆ ಈ ಮಧ್ಯದಲ್ಲಿ ಇದು ಏನ್ ಮಾಡ್ಬೇಕು, ಸಮತೋಲನಗೊಳಿಸ್ಕೋಬೇಕು. ಸಮತೋಲನ ಯಾವಾಗ ಗೊಳಿಸ್ತೀವೋ ಖಂಡಿತವಾಗಿ ಏನಾಗುತ್ತೆ, ಈ ಎರಡು ಸಮತೋಲನ ಆದ ತಕ್ಷಣ ನಮಗೂ ಸಿಗೋದೆ ಸೊ ನಿಜವಾದ ಅದ್ಭುತವಾದ ಜೀವನ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ದೊಡ್ಡದಂತ ಹೇಳ್ಬಾರ್ದು, ಯಾವುದೇ ಕಡಿಮೆ ಅಂತ ಹೇಳ್ಬಾರ್ದು. ಇದು ಕಡಿಮೆ, ಇದು ದೊಡ್ಡದು, ಇದು ಒಳ್ಳೇದು, ಇದು ಕೆಟ್ಟದಂತ ಯಾವುದು ಭಾವನೆಗಳು ಬೇಡ. ಎರಡನ್ನೂ ಬೇಕಾಗಿದೆ ನಮ್ಮ ಜೀವನ ನಡೆಸ್ಕೊಂಡಕ್ಕೆ. ಸೊ ಈ ತರ ನಾವು ಈ ಲಿಂಗ ಕಾನೂನು ಅರ್ಥ ಮಾಡ್ತೀವಿ ಸ್ನೇಹಿತರೆ. ಸೊ ಇದು ಅದ್ಭುತವಾದ ಕಾನೂನು. ಸೊ ಇದು ನಮ್ಗೆ ಹೇಳ್ಕೊಡುತ್ತೆ ಅಂದ್ರೆ ಪ್ರತಿ ಮನುಷ್ಯಲ್ಲಿ ಈ ಅರ್ಧನಾರೀಶ್ವರ ಅಂದ್ರೆ ಲಿಂಗದ ಒಂದು ಪುರುಷ ತತ್ವ ಇದೆ, ಸ್ತ್ರೀ ತತ್ವ ಇದೆ. ಎರಡು ಮಿಶ್ರಮ ಎರಡು ಮಿಶ್ರಮ ಆದ್ಮೇಲೆ ನಮಗೂ ನಿಜವಾದ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗತ್ತೆ. ಅಂದ್ರೆ ಒಂದು ಅರ್ಥ ಪರಮಾರ್ಥ ಅನ್ನೋದು ನಮ್ಮ ಜೀವನಕ್ಕೂ ಸಿಗೋದು. ಎರಡು ಮಿಶ್ರವಾಗಿ ಒಂದು ಒಗ್ಗಟ್ಟಾಗಿ ಅದು ನಾವು ಜೀವನ ನಡೆಸ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಇದು ಸೊ ಇಷ್ಟೆಲ್ಲ ನಾವು ಈ ಕಾನೂನು ಬಗ್ಗೆ ತಿಳ್ಕೊಬೋದು ಸ್ನೇಹಿತರೆ. ಸೊ ಈಗ 12 ಕಾನೂನುಗಳು ಈಗ ನಾವು ಮುಗಿಸ್ಕೊಂಡಿದೀವಿ. ಸೊ ಖಂಡಿತವಾಗಿ ಈ 12 ಕಾನೂನುಗಳು ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ತದೆ, ತಿಳುವಳಿಕೆ ಬಂದಿದೆ ಅಂತ ಅನ್ಕೊಂಡಿದ್ದೀನಿ, ಜ್ಞಾನ. ಸೊ ಇದು ನಾವು ಪಾಲನೆ ಮಾಡ್ಕೊಂತ ನಮ್ಮ ಜೀವನ ಸೊ ಸುಖವಂತವಾಗಿ ಆನಂದವಾಗಿ ನಾವು ಜೀವನ ಈ ಭೂಮಿ ಮೇಲೆ ನಡೆಸ್ಕೊಂಡು ಹೋಗ್ಬೋದು. ಸೊ ಸ್ನೇಹಿತರೆ ನಿಮಗೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಭಾಷಣವನ್ನು. ಈಗ ಯಾವುದೇ ಪ್ರಶ್ನೆಗಳಿದ್ರೆ ನೀವು ಅನ್ಮಿಟ್ ಮಾಡ್ಕೊಂಡು ಮಾತಾಡಿ. ಕೊನೆಯದಾಗಿ ಸ್ವಲ್ಪ ಪ್ರಶ್ನೆ ಮತ್ತೆ ಉತ್ತರಗಳು. ರೈಟ್ ಸರ್, ನನ್ಗೆ ಕಣ್ಣು ತುಂಬಾ ಇದಾಗ್ತಾ ಇದೆ, ಉರಿ ಬರ್ತಾ ಇದೆ, ಮತ್ತೆ ನೀರ್ ಇಳಿತಾ ಇದೆ ಅದ್ರಲ್ಲಿ, ಬಿಡಕ್ಕೆ ಆಗ್ತಾ ಇಲ್ಲ. ರೈಟ್, ಇದು ಏನಾದ್ರೂ ಮುದ್ರೆ ಇದ್ರೆ ಹೇಳಿ ಸರ್ ಪ್ಲೀಸ್. ವರ್ಣಮುದ್ರ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇದು ಜಲೋದರ ನಾಶಕ ಮುದ್ರ. ಓಕೆ. ಜಲೋದರ ನಾಶಕ ಮುದ್ರ ಅಂದ್ರೆ ಯಾವುದೇ ಎಕ್ಸೆಸ್ ವಾಟರ್ ಬರೋದು, ಎಕ್ಸೆಸ್ ಯೂರಿನ್ ಹೋಗೋದು ಅಲ್ವಾ, ಎಕ್ಸೆಸ್ ಬೆವರು ಬರೋದು, ಯಾವುದೇ ಈ ತರ ನೀರಾಂಶ ಹೋಗ್ತಾದ್ರೆ ನೋಡಿ, ಇದು ಈ ಕಿರುಬೆ ಈ ಮೊದಲನೇ ಬಾರಿ ಟಚ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಇಟ್ಕೊಳ್ಳಿ ಅಷ್ಟೇ. ಅದು ತುಂಬಾ ಉರಿ ಬರ್ತಾ ಇದೆ ಕಣ್ಣು, ನಂಗೆ ಬೆಳಗ್ಗೆಯಿಂದನೂ. ಆದ್ರೂ ಧ್ಯಾನ ಮಾಡಕ್ಕೆ ಆಗ್ಲಿಲ್ಲ, ಡಿಸ್ಟರ್ಬ್ ಆಯ್ತು, ಮಲ್ಕೊಂಡ್ಬಿಟ್ಟೆ ಹಂಗೇನೆ. ಮತ್ತೆ ಹಂಗೆ ಮಲ್ಕೊಂಡೆ ಧ್ಯಾನ. ಇನ್ನೂ ಬೇಕಂದ್ರೆ ಇದು ಪೃಥ್ವಿ ಮುದ್ರ ಮಾಡ್ಕೊಳ್ಳಿ, ಪೃಥ್ವಿ ಮುದ್ರ. ಓಕೆ, ರೈಟ್. ಧ್ಯಾನ ಆದ್ರೂ ಚೆನ್ನಾಗಾಯ್ತು ನನ್ಗೆ. ಇಷ್ಟ ಆದ್ರೂ ನಾನು ಬಿಡ್ಲಿಲ್ಲ, ಧ್ಯಾನ ಮಾಡ್ಕೊಂಡೆ. ಸೊ ಏನೋ ಒಂದು ವೈಟ್ ಲೈಟ್ ನನ್ಗೆ ಇನ್ಸ್ಪೈರ್ ಆಯ್ತು. ವೆರಿ ಗುಡ್. ತಣ್ಣೀರಿಂದ ಸ್ವಲ್ಪ ತಣ್ಣೀರು ಹಾಕೊಂಡು ಚೆನ್ನಾಗಿ ಪಿಲ್ಸ್ಬೇಕಾಗತ್ತೆ. ಒಂದು 20 ತಣ್ಣೀರು. ಅದ್ ಮಾಡಿದೀನಿ ಸರ್, ಆದ್ರೆ ಇಲ್ಲ, ಅದು ಹಿಂಗೆ ತುಂಬಾ ಚುಚ್ತಾ ಇದೆ ಒಳಗಡೆಯಿಂದಾನೆ, ಚುಚ್ತತ್ತೆ ನೀರ್ ಬರುತ್ತೆ ತುಂಬಾ. ಆಯ್ತು. ಸೊ ನಿಮ್ಮ ಇನ್ನೂ ಬೇಕಂದ್ರೆ ನೀವು ನಂದು ವಿಡಿಯೋ ನೋಡಿ, ಈ ಕಣ್ಣಿನ ಸಮಸ್ಯೆಗಳಿಗೆ ಮನೆ ಮದ್ದು ಸಿಗತ್ತೆ ನೋಡಿ. ಥ್ಯಾಂಕ್ ಯು.
ಸರ್ ನಮಸ್ಕಾರ ಸರ್. ಹೇಳಿ ಹಲೋ ಹ್ಮ್. ಸರ್, ಮುಂಜಾನೆ ಭ್ರಮರಿ ಮುದ್ರಾ ತಿಳಿಸ್ಕೊಟ್ಟಿರೋದು ಇನ್ನೊಂದ್ಸಲ ಹೇಳ್ತೀರಾ ಸರ್? ಯಾವುದು ಬೆಳಗ್ಗೆ ಹಾ ರೀ, ಭ್ರಮರಿ ಮುದ್ರಾ ಅಂತ. ಭ್ರಮರಿ ಮುದ್ರಾ ಹೌದು. ಇಲ್ಲಿ ನೋಡಿ, ಈ ತರ ಮಾಡ್ಬೇಕಾಗತ್ತೆ. ನೋಡ್ಕೊಳ್ಳಿ, ಯಾವುದು ಭ್ರಮರಿ ಮುದ್ರಾ. ಆ, ಹೆಬ್ಬೆರಳು, ಹೆಬ್ಬೆರಳು, ತೋರು ಬೆರಳು ತೋರ್ಬೆರಳು, ಮತ್ತು ಉಂಗುರ ಬೆರಳು. ಉಂಗುರ ಬೆರಳು ಏನ್ ಮಾಡಿದ್ವಿ, ಈ ತರ ಮಾಡ್ಕೊಂಡಿದ್ದಲ್ಲ, ಟಚ್, ಹೆಬ್ಬೆರಳಿಗೆ ಟಚ್ ಮಾಡ್ಕೊಳ್ಬೇಕು. ಈ ತರ ಹೌದು. ಇದು ಅರ್ಥ ಆಯ್ತಾ? ಹಾ, ಈ ಎರಡು ಮಧ್ಯ ಬೆರಳು ಒಂದು ಇಲ್ಲಿ ಟಚ್ ಆಗಿದೆ. ಟಚ್ ಆಗಿ ಈ ಎರಡು ಹತ್ರ ತಗೊಂಡು ಬಂದು ಈ ಎರಡು ಬೆರಳು ಸ್ಟ್ರೈಟ್. ಸ್ಟ್ರೇಟ್ ಆಗಿ. ಓಕೆ, ಮಾಡ್ಲಿಕ್ಕೆ ಈ ತರ ಹೋಗಿದ್ದೆ, ಇಟ್ಕೊಂಡು ಮತ್ತೆ ಹ್ಮ್ ಕೆಳಗಡೆ ಇಟ್ಕೋಬೇಕು. ಹ್ಮ್ ಕಿರಿ ಬೆರಳು ಮತ್ತೆ ಇದ್ರ ಪಕ್ಕದಲ್ಲೂ ಸ್ಟ್ರೇಟ್ ಆಗಿರ್ಬೇಕು. ಓಕೆ, ಓಕೆ, ಥ್ಯಾಂಕ್ ಯು ಸರ್. ರೈಟ್. ಜಯಂತಿ ಅವರು ಮಾತಾಡಿದ್ವಾ? ರೈಟ್ ಸ್ನೇಹಿತರೆ, ಸೊ ನಾಳೆ ಶಿವರಾತ್ರಿ ಇದಕ್ಕೋಸ್ಕರ ನಮ್ದು ಸಾಯಂಕಾಲ ಪ್ರೋಗ್ರಾಮ್ ಅನ್ನೋದು ಇರಲ್ಲ. ಹೇಳಿ ma'am. ನಮಸ್ತೆ ಸರ್. ಸರಿ. ಸರ್, ಇದು ನಾವು ಈ 12 ನಿಯಮಗಳನ್ನ ಹೇಳಿದ್ರಲ್ಲ ಸರ್, ಈ 12 ನಿಯಮಗಳು ನಮ್ಮ ಜೀವನದಲ್ಲಿ ನಾವು ಪಾಲಿಸ್ಕೊಂಡ್ವಿ ಅಂದ್ರೆ ನಮ್ ಜೀವನ ತುಂಬಾ ಉತ್ತಮವಾಗಿರ್ತದೆ. ನಾವು ಹೋಲಿಕೆನು ಮಾಡ್ಕೋಬಾರ್ದು. ಯಾರು ಅವರು ಅಷ್ಟು ಶ್ರೀಮಂತರಿದ್ದಾರೆ, ನಮ್ಗೆ ಯಾಕಿಲ್ಲ, ನಾವು ಶ್ರೀಮಂತರಾಗ್ಬೇಕು ಅಂತ ನಾವು ಅವ್ರ ಜೀವನದ್ದು ನಮ್ ಜೀವನ ಜೊತೆಗೆ ನಾವು ಹೋಲಿಕೆ ಮಾಡ್ಕೊಳ್ತೀವಿ. ಅದು ಹೋಲಿಕೆ ಅವ್ರಿಗೆ ಇರ್ತದೆ, ನಮ್ಗೆ ಇರ್ತದೆ. ನಾವೇನ್ ಕರ್ಮ ಮಾಡಿರ್ತೀವಿ ಅದು ನಮ್ಗ್ ಸಿಗತ್ತೆ, ಅವ್ರೇನ್ ಕರ್ಮ ಮಾಡಿರ್ತಾರೆ ಅದು ಅವ್ರಿಗೆ ಸಿಗತ್ತೆ. ಆಮೇಲೆ ಮತ್ತೆ ಏಕತೆ ಮನೋಭಾವನೆ ನಮ್ಮಲ್ಲಿ ಬಂದ್ಬಿಟ್ರೆ, ಅದು ಒಂದು ಬಂದ್ರೆ ಸಾಕು, ಎಲ್ಲಾನು ಚೆನ್ನಾಗೇ ಇರ್ತೀವಿ. ನಾವೆಲ್ಲ ಒಂದು ವಸುದೇವ ಕುಟುಂಬಕಂ ಅಂತ ನಮ್ಮಲ್ಲಿ ಬಂದ್ಬಿಟ್ರೆ, ನಾವೆಲ್ಲ ಇಡೀ ಫ್ಯಾಮಿಲಿನೇ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ವಾ? ಇದು ಎಲ್ಲರಲ್ಲಿ ಬರ್ಬೇಕು, ನಾವೆಲ್ಲ ಒಂದು ಅನ್ನೋದು. ಒಂದೊಂದ್ಸತಿ ಏನಾಗತ್ತೆ, ಒಂದೇ ಮನೆಯಲ್ಲಿ ಇದ್ರೂನು ಕೂಡ ಎಲ್ಲರಲ್ಲೂ ಭಾವನೆಗಳು ಚೇಂಜ್ ಇರ್ತಾವು. ಆಮೇಲೆ ಏನಪ್ಪಾ ಅಂತಂದ್ರೆ ಅವ್ರ ಮನಸ್ಸುಗಳು ಒಂದಿರೋದಿಲ್ಲ. ಬೇರೆ ಬೇರೆ ಅಲ್ಲೇ ವೈಷಮ್ಯಗಳು ಒಂದೇ ಮನೆಯಲ್ಲಿ ಇರೋರಲ್ಲೇನೆ ಬೆಳೆದ್ ಬಿಟ್ಟಿರ್ತದೆ. ಇನ್ನು ಇಡೀ ಸಮಾಜ, ಇಡೀ ದೇಶ, ಇಡೀ ವಿಶ್ವನೇ, ಬ್ರಹ್ಮಾಂಡದಲ್ಲೇನೆ ಒಂದು ಅಂತ ಮೂಡಿಸ್ಲಿಕ್ಕೆ ತುಂಬಾ ಕಷ್ಟ ಪಡಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಏನು ಇಲ್ಲ, ಧ್ಯಾನ ಮಾಡ್ಬೇಕಷ್ಟೇ. ಒಂದೇ ಪರಿಹಾರ ಧ್ಯಾನ. ನೀವು ಧ್ಯಾನ ಮಾಡ್ತಾ ಹೋದ್ರೆ ಎಲ್ಲ ಆಗುತ್ತೆ, ತಾನಂತ ಅದೇ ಎಲ್ಲ ಆಗುತ್ತೆ. ನೀವೇನು ಅದು ಪುರಿಗೊಲ್ಸೋದು, ಇಲ್ಲಾಂದ್ರೆ ಫೋರ್ಸ್ ಮಾಡೋದು, ಅದಕ್ಕೆ ಒತ್ತಡ ಕೊಡೋದು ಏನ್ ಬೇಕಾಗಿಲ್ಲ. ಯಾಕೆ ಬೇಕಾಗಿದೆ? ಮೊದಲನೇದು ಏನಂದ್ರೆ, ನಾವು ಇನ್ನೂ ಹೆಚ್ಚಾಗಿ ಹೇಳ್ತಾ ಇರ್ತೀವಲ್ಲ, ಸಬ್ಜೆಕ್ಟ್ ಹೇಳುವಾಗ ಇದೆಲ್ಲ ಬರ್ತಾ ಇರ್ತದೆ ಅಂಶಗಳು. ಸೊ ಆದ್ರೆ ಒಂದೊಂದು ರೀತಿ ಒಂದೊಂದು ವಿಷಯ ನಾವು ವಿವರಣೆ ಕೊಡ್ತಾ ಹೋಗ್ತೀವಿ. ಎಲ್ಲಾ ವಿಷಯಗಳು ಒಂದೇ, ಅದ್ರ ಅರ್ಥ ಒಂದೇ, ಆದ್ರೆ ವಿಧವಾಗಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ ಅಷ್ಟೇ. ಓಕೆ, ಏನಂತ ನೋಡಿ, ಈಗಾಗ್ಲೇ ಹೇಳ್ತಾ ಇರ್ತೀವಿ. ಸೊ ಯಾವುದೇ ನಾವು ನಮ್ಮ ಅಂತರದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ, ಅಂದ್ರೆ ನಾನು ಬದಲಾವಣೆ ಆಗ್ಬಿಟ್ಟು ಪ್ರಪಂಚ ಬದಲಾಗಬೇಕಂತ ಅನ್ಕೋದೇನು ಬೇಕಾಗಿಲ್ಲ. ನಾನು ಬದಲಾವಣೆ, ಅವಾಗ ನಾನು ಬದಲಾವಾದ್ರೆ ನನ್ನ ಕುಟುಂಬ ಬದಲಾವಾಗತ್ತೆ. ಓಕೆ, ಕುಟುಂಬ ಬದಲಾವಾಗಿದ್ರೆ ಮತ್ತೆ ಅದೇ ತರ ಒಂದು ಅಲ್ಲಿ ಒಂದು ಸಿಟಿ, ಒಂದು ಟೌನ್ ಎಲ್ಲ ಬದಲಾವಣೆ ಆಗುತ್ತೆ. ಆತರ ಇಡೀ ರಾಜ್ಯವೇ ಬದಲಾವಾಗುತ್ತೆ. ಸೊ ಈ ತರ ಹೋಗ್ಕೊಂತ ಹೋದ್ರೆ ಅದೊಂದು ಹಂತ ಒಂದೊಂದು ಹಂತ ಇರ್ತದೆ ಪ್ರತಿಯೊಂದಕ್ಕೆ. ಅದಕ್ಕೋಸ್ಕರ ನಾವು ಏನು ನಿರೀಕ್ಷೆ ಮಾಡೋದು ಬೇಕಾಗಿಲ್ಲ. ತಕ್ಷಣವಾಗಿ ಶೀಘ್ರವಾಗಿ ಮಾಡ್ಬೇಕಾದ್ರೆ ನಮ್ಮ ಮೇಲೆ ನಾವು ಗಮನ ಕೊಡ್ತಾ ಹೋಗ್ಬೇಕಷ್ಟೇ. ಮತ್ತೆ ಅದು ಒಂದ್ಸರ ನಾನು ಇವತ್ತೇ ನಮ್ಮ ಸ್ಕೂಲ್ ಮಕ್ಕಳಲ್ಲಿ ಒಂದು 5 ಇಲ್ಲ 10 ನಿಮಿಷ ಮೆಡಿಟೇಷನ್ ಮಾಡಿದೆ ಸರ್. ಮಾಡಿಸಿದೆ, ನಾನು ಮಾಡಿದೆ, ಅವ್ರ ಜೊತೆಗೆ ನನ್ ಮಕ್ಕಳು ಮಾಡಿದ್ರು. ಮತ್ತೆ ಅವರು ಇದು ಫ್ಲೂಟ್ ಮ್ಯೂಸಿಕ್ ನನ್ಗೆ ವಿಡಿಯೋ ಕಳ್ಸ್ರಿ ಮೇಡಮ್ ಅಂತಂದ್ರು. ಎಲ್ಲರಿಗೂ ಸೆಂಡ್ ಮಾಡಿದೀನಿ ಸರ್. ಅದು ಒಂದು ನನ್ಗೆ ಒಂದು ಖುಷಿ, ನನ್ಗೆ ಸಂತೃಪ್ತಿ ಸಿಕ್ತು ಅದು ಒಂದು ಮಾಡಿದ್ದು. ನೀವು ಮಾಡ್ತಾ ಹೋಗಿ.
ಅಟ್ಲೀಸ್ಟ್ ಹಾ ಮಕ್ಕಳಿಗೆ ಒಂದು ಸರ್ 10 ನಿಮಿಷ ಸಾಕು. 10 ನಿಮಿಷ ಅದೇ ಕೊಟ್ಟರೆ ಸರ್ 10 ಅವ್ರಿಗೆ ನಿಮಿಷ ಹೆಚ್ಚು. ಸರ್. ಹ್ಮ್ ಅದೇ 10 ನಿಮಿಷ ಹೇಳಿದ್ದು ಸರ್ ನಾನು ಅವ್ರಿಗೆ ಮಾಡ್ಸಿದ್ದು, ಜಾಸ್ತಿ ಇಲ್ಲ. ಹ್ಞೂ ಸರ್. ಹೌದು, ಹಾ ಖಂಡಿತ 10 ನಿಮಿಷ ಮಾಡಿ. ಖಂಡಿತವಾಗಿ ಅವರು ಒಳ್ಳೆ ಫಲಿತಗಳು ಸಿಗತ್ತೆ. ಅದು ಅವರು ಅಂದ್ರೆ ಹಾ ಸರ್. ಬಾಲ್ಯದಲ್ಲಿ ಅವರು ಅಳವಡಿಸ್ಕೊಂಡ್ರೆ, ಈಗ ಒಳ್ಳೆ ಫೌಂಡೇಶನ್ ಸರ್. ಹಾ ಹಾ ಹೌದು, ಅಳವಡಿಸ್ಕೊಂಡ್ರೆ ಅಂತೂ ನಿಜವಾಗಿ ಅದ್ಭುತವಾದ ಮಾನವಾಗಿ ಅವರು ತಯಾರಾಗ್ತಾರೆ. ಹೌದು. ನಿಜ ಸರ್, ನಿಜ ಸರ್. ಅದಕ್ಕೇನು ಥ್ಯಾಂಕ್ ಸಂಶಯ, ಯು ಸರ್. ಯಾವ ಸಂಶಯ ಇಲ್ಲ. ಓಕೆ, ಅದಕ್ಕೋಸ್ಕರ ನೀವು ಹೌದೌದು ಮಾಡ್ತಾ ಇರೋದು ಅದ್ಭುತವಾದ ಕೆಲಸ. ನಿಮ್ಗೆ ಒಳ್ಳೆ ಅವಕಾಶ ಈ ನಿಸರ್ಗ ಕೊಟ್ಟಿದೆ. ಆ ನಿಸರ್ಗ ಕೊಟ್ಟಿರುವಂತ ಅವಕಾಶ ನೀವು ಪೂರಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್ ನಾಳೆ ಬೆಳಿಗ್ಗೆ ಕಾರ್ಯಕ್ರಮ ಇದೆಯಲ್ಲ? ಧ್ಯಾನ ಅದು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹೇಳಿ. ನಾಳೆ ಬೆಳಗ್ಗೆ ಕಾರ್ಯಕ್ರಮ ಹಾಗೆ ಇರತ್ತೆ. ಅದೇನು ರದ್ದು ಇಲ್ಲ. ಅದು ಖಂಡಿತವಾಗಿ ಅಂದ್ರೆ ಶಿವರಾತ್ರಿ ಇದ್ರು ನಾಳೆ ಶುಕ್ರವಾರ ಈಗಾಗಲೇ ಗ್ರೂಪಲ್ಲಿ ಅನೌನ್ಸ್ ಮಾಡಿದ್ದೀನಿ ನಾನು. ಅದು ಪ್ರತ್ಯೇಕ ಕಾರ್ಯಕ್ರಮ. ಅದು ಏನಂತಂದ್ರೆ ಆ ಕಾರ್ಯಕ್ರಮ ಮಿರಾಕಲ್ ಫಾರೆಸ್ಟ್ ಚಾಲೆಂಜ್ ಮಹೇಶ್ ಅಂತ, ಅಂತ ಯಾರೋ ಕೊಡ್ತಾರೆ. ಮಿರಾಕಲ್ ಫಾರೆಸ್ಟ್ ಚಾಲೆಂಜ್ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಹೌದು. ಆ ತಜ್ಞರು ಬಂದು ಇದು ನಮ್ಗೆ ತಿಳಿಸ್ಕೊಡ್ತಾರೆ. ಓಕೆ, ಅದಾದ್ಮೇಲೆ ಮನೆ ಮದ್ದುಗಳು ಇದೆಲ್ಲ ಸಾಮಾನ್ಯವಾಗಿರುತ್ತೆ. ಓಕೆ, ಸಾಮಾನ್ಯವಾಗಿ. ಅದು 1 ಗಂಟೆ ಕಾಲ ಅವ್ರು ಕೊಡ್ತೀವಿ. ಧ್ಯಾನ ಆದ್ಮೇಲೆ ಅವ್ರಿಗೆ ಒಂದು 45 ನಿಮಿಷ ಕೊಡ್ತೀವಿ. ಅದಾದ್ಮೇಲೆ ಮತ್ತೆ ಮನೆ ಮದ್ದುಗಳು ಇದು ಸಾಮಾನ್ಯವಾಗಿರುತ್ತೆ. ಇದು ನಾಳೆದು ಕಾರ್ಯಕ್ರಮ, ಬೆಳಗಿನ ಕಾರ್ಯಕ್ರಮ. ಬೆಳಗ್ಗೆದು. ಸಾಯಂಕಾಲ ಈ ಕಾರ್ಯಕ್ರಮ ಇರಲ್ಲ. ಯಾವುದು ನಾವು- ನಮ್ಮ 9:30 ಟು 9:30 ನಾವು ನಡೆಸ್ಕೊಂತೀವಲ್ಲ, ಈ ಕಾರ್ಯಕ್ರಮ ಇರಲ್ಲ. ಅದು ಬದಲಾಗಿ ಇಂಗ್ಲಿಷು ಸೆಷನ್ ಇಂದ ಬರೋರು, ಹಿಂದಿ ಸೆಷನು, ತೆಲುಗು ಸೆಷನು, ಕನ್ನಡ ಸೆಷನು ಎಲ್ಲರೂ ಸೇರಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಎಲ್ಲರೂ ಸೇರಿ ಶಿವರಾತ್ರಿ ಧ್ಯಾನದಲ್ಲಿ ನಾವು ಭಾಗವಹಿಸ್ಕೊಂತೀವಿ. ಶಿವರಾತ್ರಿ ಧ್ಯಾನ ನಾಳೆ ರಾತ್ರಿ 9 ಗಂಟೆಗೆ ಶುರು ಆಗಿ 12 ಗಂಟೆವರೆಗೆ ಇರುತ್ತೆ. 9ರಿಂದ 9:30ವರೆಗೆ ಏನಾಗುತ್ತಂದ್ರೆ, ಮನೋರಮಾ ಮೇಡಮ್ ಅವರು ಕನ್ನಡದಲ್ಲಿ ಮಹತ್ವ ಅಂದ್ರೆ ಈ ಮಹಾಶಿವರಾತ್ರಿ ಮಹತ್ವದ ಅವರು ಹೇಳ್ಕೊಡ್ತಾರೆ. ಅದು ಮೊದಲನೇದು. ಇನ್ನೊಂದು ಇಂಗ್ಲಿಷಲ್ಲಿ ಒಬ್ರು, ತೆಲುಗಲ್ಲಿ ಒಬ್ರು, ಹಿಂದಿಯಲ್ಲಿ ಒಬ್ರು. ಹಿಂದಿ ಮತ್ತೆ ಇಂಗ್ಲಿಷು ಇನ್ನೊಬ್ರು ಮಾತಾಡ್ತಾರೆ. ಆದ್ರೆ ಇಂಗ್ಲಿಷು ತೆಲುಗು ನಾನು ಮಾತಾಡ್ತೀನಿ. ಕೊನೆಯದಾಗಿ ಏನಂದ್ರೆ, ಈ ಶಿವರಾತ್ರಿ ಮಹತ್ವ ಅನ್ನೋದು ನಾವು ತಿಳಿಸ್ಕೊಡಕ್ಕೆ ಒಂದು 20 ನಿಮಿಷ 30 ನಿಮಿಷ ತಗೊಂತೀವಿ ಅಷ್ಟೇ, ಜಾಸ್ತಿ ತಗೊಳಲ್ಲ. ಅದಾದ್ಮೇಲೆ 2.5 ಗಂಟೆ ಕಾಲ ನಿರಂತರ ಧ್ಯಾನ, ಕಂಟಿನ್ಯೂಸ್ ಮೆಡಿಟೇಷನ್. ಅದು ಮ್ಯೂಸಿಕ್ ಜೊತೆಗೆ ಒಳ್ಳೆ ಮ್ಯೂಸಿಕ್ ಪ್ರಯತ್ನ ಮಾಡ್ತಾ ಇದ್ವಿ. ಏನ್ ಮ್ಯೂಸಿಕ್, ಪತ್ರಿ ಸರ್ ಮ್ಯೂಸಿಕ್ ಯಾವ್ದಂತ ನೋಡ್ತಾ ಇದ್ವಿ. ಯಾಕಂದ್ರೆ ಈ ಬೇರೆ ಮ್ಯೂಸಿಕ್ ಅಲ್ಲಿ ಏನಾಗ್ತದೆ ಅಂದ್ರೆ, ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಹೌದು ಹೌದು. ಸಡನ್ ಆಗಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಏನ್ ಹೇಳಕ್ಕಾಗಲ್ಲ, ಅಂದ್ರೆ ಏನ್ ಮಾಡಕ್ಕೂ ಆಗಲ್ಲ. ಅದು ನಮ್ಮ ಕಂಟ್ರೋಲ್ ನಮ್ಮ ಶಿವಾಯನು ಚೆನ್ನಾಗಿದೆ ರೀ. ಮತ್ ಪತ್ರಿಜಿ ಅವ್ರದ್ದು ಏನಿದೆಯಲ್ಲ ಆ ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಹೌದು, ಪತ್ರಿಜಿ ಅವ್ರ ಮ್ಯೂಸಿಕ್ ಓಂ ನಮ ಶಿವಾಯ ಅದು ಚೆನ್ನಾಗಿದೆ. ಅದೇ ಅದಕ್ಕೆ ಸ್ವಲ್ಪ ಅದನ್ನು ಗಮನಿಸ್ತಾ ಇದೀವಿ. ಏನು ಸಾಧ್ಯವಾಗುತ್ತೋ ಅದು. ಅಂದ್ರೆ ನೈಟು ಇರತ್ತೆ ನಾಳೆ ಕಾರ್ಯಕ್ರಮ. ನಾಳೆ ನೈಟು ಆಳವಾದ ಅಭ್ಯಾಸ ನೀವು ಮರೆಯಕ್ಕಾಗಲ್ಲ. ನಿಮ್ಮ ಜೀವನದಲ್ಲಿ ಮರೆಯಕ್ಕಾಗಲ್ಲ ಅಂತ ನಾವು ಅದ್ಭುತವಾದ. ಅದರಲ್ಲಿ ಭಾಗವಹಿಸಬಹುದು. ಹೌದು, ನಾಳೆ ಲಿಂಕ್ ಕಳಿಸ್ತೀರಿ ಸರ್? ಈಗಾಗಲೇ ಲಿಂಕ್ ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕಿದ್ವಲ್ಲ, ಬಂದಿದೆ. ಎಲ್ಲಾ ಗ್ರೂಪ್ ಅಲ್ಲಿ ಹಾಕಿದ್ವಿ. ಆದ್ರೆ ನೈಟ್ ಗ್ರೂಪ್ ಅಲ್ಲಿ ನಾನು ಹಾಕಿದ್ಮೇಲೆ ನೋಡ್ತೀನಿ, ಇಲ್ಲಾಂದ್ರೆ ಖಂಡಿತವಾಗಿ ಹಾಕ್ತೀನಿ. ಆದ್ರೆ ಈ ನಾಳೆ ದಿವಸ ಏನಂದ್ರೆ, ನೀವು ಮಾಡ್ಬೇಕಾಗಿರೋಂತ ಸ್ವಲ್ಪ ನೀವು ಪಾಲನೆ ಮಾಡ್ಬೇಕಾಗಿರೋದು ಲೈಟ್ ಫುಡ್. ಸೊ ಆದಷ್ಟು ಲಿಕ್ವಿಡ್ ಫುಡ್. ಅಂದ್ರೆ ಎಲ್ಲಾರು ನಾಳೆ ಅದು ಉಪವಾಸ ಬಳಸ್ಕೊಳ್ಳಿ. ಇರ್ತಾರಲ್ಲ ಸರ್? ಇಲ್ಲ ಅಂದ್ರೆ ಪೂರ್ತಿ ಉಪವಾಸ, ನೀರಿನ ಉಪವಾಸ. ಇರ್ತಾರೆ. ನೀರಿನ ಉಪವಾಸ, ಇಲ್ಲಾಂದ್ರೆ ಅನ್ನ ರಸಾಯನ ಉಪವಾಸ, ಯಾವುದೋ ಒಂದು ಮಾಡ್ಕೊಳ್ಳಿ. ನಿಮ್ಮ ಈ ಹೊಟ್ಟೆನೂ ಲೈಟ್ ವೇಟ್ ಇಟ್ಕೊಳ್ಳಿ ಅಷ್ಟೇ. ಲೈಟ್ ವೇಟ್. ಸೊ ಅವಾಗ ಏನಾಗ್ತಂದ್ರೆ, ಎಚ್ಚರಿಕವಾಗಿ ಧ್ಯಾನ ಮಾಡ್ಬೋದು. ನೀವು ನಿದ್ದೆ ಮಾಡಕ್ ಹೋಗಲ್ಲ. ಎಚ್ಚರಿಕವಾಗಿ ಧ್ಯಾನ ಮಾಡಿದ್ರೆ ಅದು ನಿಜವಾದ ಧ್ಯಾನ. ನಿದ್ದೆ ಮಾಡ್ತಾ ಧ್ಯಾನ ಮಾಡಿದ್ರೆ ಅದು ಧ್ಯಾನ ಆಗಲ್ಲ. ಅದೇ ಸ್ನೇಹಿತರೆ ಇದೆಲ್ಲಾನು ಗಮನಿಸ್ಕೊಳ್ಳಿ. ದಯವಿಟ್ಟು ಪ್ರತಿಯೊಬ್ಬರು ಆ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ. ಯಾಕಂದ್ರೆ ಅದ್ಭುತವಾದ ಫಲಿತಗಳಿರ್ತದೆ. ಸೊ 2.5 ಗಂಟೆ ಕಾಲ ಮಹತ್ವದ ತಿಳ್ಕೊಂಡಿದ ಮೇಲೆ 2 ಗಂಟೆವರ ಕಾಲ ಸೊ ನಿರಂತರ ಧ್ಯಾನ ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು. ಅದಕ್ಕೆ ಎಷ್ಟು ಶಕ್ತಿ ನಾವು ಪಡಿಬಹುದು. ಸೊ ನಿಜವಾಗಿ ನಮ್ಮ ಒಳಗಡೆ ಅಂತರ ಪರಿವರ್ತನೆ, ಅಂತರ ಬೆಳವಣಿಗೆ ಅನ್ನೋದು ತುಂಬಾ ಹೆಚ್ಚಾಗುತ್ತೆ. ರೈಟ್. ಸೊ ಪ್ರತಿಯೊಬ್ಬರು ಭಾಗವಹಿಸಿ ಅಂತ ಮತ್ತೆ ಒಂದ್ಸರಿ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಈ ಮೂಲಕ. ರೈಟ್ ಸರ್, ಅದು ಈ ಯೂಟ್ಯೂಬ್ ಇರುತ್ತಲ್ಲ ಸರ್, ಯೂಟ್ಯೂಬ್ ಅದು ಪೇಯ್ಡ್ ಏನಾದ್ರು ಮಾಡಿದ್ರೆ ಆಕ್ಚುಲಿ ಅದು ಮ್ಯೂಸಿಕ್ ಬರೋದಿಲ್ಲ ಸರ್. ಅದು ಕರೆಕ್ಟ್. ಅದು ಅಂದ್ರೆ ಪೇಯ್ಡ್ ಅಂದ್ರೆ ಗೊತ್ತಿಲ್ಲ. ಅದು ಒಂದೊಂದು ಬೇರೆ ಯೂಟ್ಯೂಬ್ ಚಾನಲ್ಸ್ ಇಂದ ಒಂದೊಂದು ಮ್ಯೂಸಿಕ್ ಕಲೆಕ್ಷನ್ ಸಿಗತ್ತೆ. ಓಕೆ ಸರ್. ಪ್ರತಿಯೊಂದು ಪೇ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ.
ಇಲ್ಲ ಸರ್, ಆಕ್ಚುಲಿ ಸಬ್ಸ್ಕ್ರಿಪ್ಷನ್ಸ್ ತಗೊಂಡ್ರೆ ಯೂಟ್ಯೂಬ್ಗೆ, ಹ್ಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರಿಪ್ಷನ್, ನಾನು ಬಸವರಾಜ್ ಸರ್ ಮಾತಾಡ್ತಿರೋದು. ಹ್ಮ್ ಓಕೆ, ಅದು ಸಬ್ಸ್ಕ್ರಿಪ್ಷನ್ಸ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಪೇಯ್ಡ್ ಮತ್ತೆ ಅನ್ಪೇಯ್ಡ್ ಇರುತ್ತೆ ಸರ್. ಅದು ಹ್ಮ್ ಅನ್ಪೇಯ್ಡ್ ನಾವು ಜನರಲ್ ಎಲ್ಲ ಯೂಸ್ ಮಾಡೋದೆಲ್ಲ ಅನ್ಪೇಯ್ಡ್ ಯೂಸ್ ಮಾಡ್ತೀವಿ ಸರ್. ಪೇಯ್ಡ್ ಮಾಡಿದ್ರೆ ಹ್ಮ್ ಅದು ಆಡ್ ಫ್ರೀ ಇರುತ್ತೆ ಸರ್. ಅದು Ads free. ಅಂದ್ರೆ ಪೇಡ್ ಅಂದ್ರೆ ಆ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಾವು ಪೇ ಮಾಡ್ಬೇಕಾ? ಇಲ್ಲ ಸರ್, ಟೋಟಲ್ ಯೂಟ್ಯೂಬ್ ಸರ್. ಅದು ಎಲ್ಲ ಯೂಟ್ಯೂಬ್ಗೆನೆ. ಯೂಟ್ಯೂಬ್ ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಮಹಾವತಾರ್ ಟಿವಿದು ನಾವು ಈಗ ಯೂಟ್ಯೂಬ್ ಅಲ್ಲಿ ಇದು ಮಾಡ್ತೀವಿ ಅನ್ಕೊಳ್ಳಿ ಸರ್. ಹೌದು ಹೌದು ಆಕ್ಚುಲಿ ಅಲ್ಲಿ ಎರಡು ಇರುತ್ತೆ ಸರ್. ಒಂದು ಪೇಯ್ಡ್ ಇರುತ್ತೆ ಸರ್. ಈಗ ವ್ಯೂವರ್ಸ್ ಜಾಸ್ತಿ ಆದ್ರೆ ಏನ್ ಮಾಡ್ತಾರೆ, ಪೇಯ್ಡ್ ಇರುತ್ತೆ ಸರ್. ಅದು ಅವಾಗ ಮಹಾವೀರ್ದು ಮಹಾವತಾರ್ದು ಏನಾದ್ರು ವಿಡಿಯೋ ಬಂದಾಗ ಆಡ್ ಬಂದ್ರೆ ಏನಾಗುತ್ತೆ ಅಂದ್ರೆ, ಆಡ್ ಆಕ್ಚುಲಿ ಶೇರಿಂಗ್ ಇರುತ್ತೆ ಸರ್. ಅದು ಓಕೆ 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 ಯೂಟ್ಯೂಬ್ಗೆ ಮತ್ತೆ ಅವರೇ ಆಡ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಅವರೇ ಮಾಡ್ತಾ ಇರ್ತಾರೆ ಸರ್. ಅವರೇ ಮಾಡ್ತಾ ಇರ್ತಾರೆ ಸರ್. ಯಾರೋ ಅವ್ರಿಗೂ ಹೇಳ್ಬೇಕಂದ್ರೆ ಅದೊಂದು ರೆವೆನ್ಯೂ ಸರ್. ಅದು ನಮ್ಮ ರೆವೆನ್ಯೂ ಅದು. ಹೌದು, ಮ್ಯಾಕ್ಸಿಮಮ್ ರೆವೆನ್ಯೂ ಸರ್. ಅದು ಯಾವ ಟಿವಿ ಚಾನಲ್ ಇವನ್ ಅವರು ಹೆಚ್ಚು ಕಡಿಮೆ BBC-ಗಿಂತ ಜಾಸ್ತಿ ದುಡ್ಡು ಹೋಗುತ್ತೆ ಸರ್ ಅವ್ರಿಗೆ, ಓಕೆ ಓಕೆ ಯೂಟ್ಯೂಬ್ಗೆ. ಅದರಲ್ಲಿ ಎರಡು ಇರುತ್ತೆ ಸರ್. ಈ ರೀತಿ ಸಬ್ಸ್ಕ್ರಿಪ್ಷನ್ಸ್ ಏನಾದ್ರು ಮಾಡಿದ್ರೆ ನಾವು ಅವಾಗ ಇದು ಯಾವ್ದು ಬೇರೆದು ಯಾವ್ದು ಬರಲ್ಲ ಸರ್. ಯಾವ ಯೂಟ್ಯೂಬ್ ಚಾನಲ್ ಇಂದ ನಾನು ಡೌನ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀನೋ ಆ ವಿಡಿಯೋ ಹೌದು ಸರ್, ಹೌದು ಸರ್. ಅಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಬೇಕು ಅಲ್ವಾ? ಅಂದ್ರೆ ಇಲ್ಲ ಒನ್ ಟೈಮ್ ಸರ್. ಅದು ಯೂಟ್ಯೂಬ್ಗೆ ಅದು ಆಕ್ಚುಲಿ ಸ್ಮಾಲ್ ಅಮೌಂಟ್ ಇರುತ್ತೆ ಸರ್. 300-400 rupees ಇರುತ್ತೆ ಸರ್. ಅದು ಓಕೆ ಓಕೆ ಅದು ಮಾಡಿದ್ರೆ, ಹೌದು ಸರ್, ಅದು ಮಾಡಿದ್ರೆ ನೋಡಿ, ಬರೋದಿಲ್ಲ ನೀವು ಸರ್. ಸರಿ ಸರ್, ಹೆಚ್ಚು ತಿಳುವಳಿಕೆ ಸಿಕ್ಕರೆ ಫೈನ್ ಸರ್, ಫೈನ್ ಸರ್. ಓಕೆ. ಆಮೇಲೆ ನಾವು ಮೆಡಿಟೇಷನ್ ಮಾಡ್ತಾ ಇರ್ತೀವಲ್ಲ ಸರ್. ಮೆಡಿಟೇಷನ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಒನ್ ಅವರ್ ಆಗುತ್ತಲ್ಲ ಸರ್. ಒನ್ ಅವರ್ ಆಗುತ್ತಲ್ವಾ, ಅವಾಗ ನೀವು ಈಗ ಇನ್ನ 5 minutes 2 minutes ಇದೆ ಅಂತಂದಾಗ ನಮಗೆ ಆಕ್ಚುಲಿ ಏನಾಗುತ್ತೆ, ನನಗೆ ವೈಯಕ್ತಿಕವಾಗಿ ನನಗೇನಾಗುತ್ತೆ ಅಂದ್ರೆ ಫುಲ್ ನಿಟ್ಟು ಬಿದ್ದು ಬಿಡ್ತೀನಿ ಸರ್. ನಾನು ನಿಟ್ಟು ಬೀಳೋದು ಅಂದ್ರೆ ಪಾಪ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಸರ್, ಮೋಸ್ಟ್ಲಿ. ನಿಮ್ದು ಹೌದು ಸರ್. ಆ ವರ್ಡ್ ಸ್ವಲ್ಪ ಇನ್ನು ಸ್ವಲ್ಪ ವ್ಯಾವಹಾರಿಕ ಭಾಷೆ ಇದೆ. ಇಲ್ಲ ಸರ್, ಬೆಚ್ಚ ಬೀಳ್ತಾರೆ ತಕ್ಷಣ ಸಡನ್ ಆಗಿ ಬೆಚ್ಚ ಬೀಳೋದು ಅಂತಾರೆ ಸರ್. ಆಕ್ಚುಲಿ ಅದು ಬೆಚ್ಚ ಬೀಳೋದು, ಸಡನ್ ಆಗಿ ಎದ್ದೋದು. ಎದ್ದು ಬೀಳೋದು. ಸಡನ್ ಆಗಿ ಏನಾದ್ರು ನಾವು ನೋಡಿ, ಈಗ ಏನಾದ್ರು ನೋಡ್ತೀವಿ ಅನ್ಕೊಳ್ಳಿ ಸರ್. ನೋಡಿದಾಗ ನಾವು ಗಾಬರಿ ಆಗ್ತೀವಲ್ಲ ಸರ್. ಹೌದು ಹೌದು ಅರ್ಥ ಆಯ್ತು. ಈ ಗಾಬರಿ ಆದಂಗೆ ಆಗ್ಬಿಡುತ್ತೆ ಸರ್. ಅದು ನೀವು ಇನ್ನ 2 minutes ಇದೆ, 5 minutes ಇದೆ, ಅಥವಾ 10 seconds ಇದೆ ಅಂದಾಗ ಅಂದ್ರೆ ಎಬ್ಸ್ಬೇಕಂದ್ರೆ ಏನೋ ಮಾಡ್ಬೇಕಲ್ಲ. ಇಲ್ಲಾಂದ್ರೆ ಅದು ಸರ್, ಅದು ಸ್ಟಾಪ್ ಮಾಡಿದ್ರೆ ಏನಾಯ್ತು ಏನೋ ಆಯ್ತು ಅಂತ ಅನ್ಕೊಂತ ಇರ್ತಾರೆ. ಹೌದು ಸರ್. ಅದು ಅವಾಗ ಏನಾದ್ರು ಇನ್ ಕೇಸ್ ಏನಾದ್ರು ಬೆಲ್ ಹೊಡಿಯಾಗಿ ಆ ರೀತಿ ಏನಾದ್ರು ಮಾಡ್ಬೋದಾ ಸರ್? ಬೆಲ್ ಹೊಡೆದು ಸ್ವಲ್ಪ ಜನ ಕೇಳಿಸ್ಕೊಂಡಲ್ಲ ಅದು. ಅದೇ ಸರ್. ಅದೇ ಹಲವಾರು ಧ್ಯಾನದಲ್ಲಿ ಅದು ಕೇಳಿಸ್ಕೊಂಡೆಲ್ಲ ಡೌಟ್ ನಮ್ಗೆ. ಅದೇ ಸರ್. ಅದೇ ಜನರಲಿ ನಾವು ಫಾಲೋ ಮಾಡೋದಿದೆ ಹೀಗೆ, ಆದ್ರೆ ಸ್ವಲ್ಪ ನಿಮ್ಗೂ ಅದು ಅಭ್ಯಾಸ ಆಗತ್ತೆ ಬಿಡಿ. ಸೊ ನಿಧಾನ. ಅದೇ ಸರ್. ಹೇಳ್ಲಿಕ್ಕೆ ಆಗಂಗಿಲ್ರಿ ಇವ್ರು ಸರ್. 1, 2, 4, 5 ಹೇಳ್ತಾರಲ್ಲ, ಹೇಳ್ಲಿಕ್ಕೆ ನಮ್ಗ ಮನ್ಸಾಗಲ್ಲ. ಅಲ್ಲ, ಇನ್ನೊಂದು ಅರ್ಧ ಗಂಟೆ ಇದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಸರ್. ಆಗ ಆದ್ರೆ ಟೈಮ್ ಅಭಾವಲ್ಲ, ಟೈಮ್ ಜಾಸ್ತಿ ಇದ್ರೆ ಧ್ಯಾನದಲ್ಲಿ ಎಷ್ಟು ತೊಡಗಿಸ್ಕೊಂಡ್ರೆ ಅಷ್ಟು ಆನಂದನೇ ಸಿಗ್ತಾ ಇರ್ತದೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಸರ್. ಸಿಕ್ಕೋಸ್ಕರನೇ ನಿಮ್ಗೆ ಇನ್ನೂ ಹೆಚ್ಚಿದ್ರೆ ಚೆನ್ನಾಗಿರ್ತದೆ ಅಂತ ಅನಿಸ್ತಾ ಇತ್ತು ಒಳಗಡೆ. ಹೌದು ಸರ್. ಹೌದು. ಯಾಕಂದ್ರೆ ಆತ್ಮಕ್ ಬೇಕಾಗಿರೋದು ಧ್ಯಾನ, ದೇಹಕ್ಕೆ ಬೇಕಾಗಿರೋದು ಮನಸ್ಸು ಆನಂದ ಸ್ವಲ್ಪ. ಓಕೆ, ಕರೆಕ್ಟ್ ಸರ್. ಬೇಕಾಗಿರೋದು ಅಂದ್ರೆ ನಮ್ಮ ಆತ್ಮಕ್ ಬೇಕಾಗಿರೋದು ಈ ಸಂಗೀತ, ಧ್ಯಾನ. ಇದರಿಂದ ಹೆಚ್ಚು ಶಕ್ತಿ. ಸೊ ಒಂದು ಒಳ್ಳೆ ಹೇಳ್ಬೇಕಂದ್ರೆ ಆ ಶಕ್ತಿ ಸಿಗ್ತಾ ಇರುವಾಗ ಅದು ಆನಂದವಾಗಿರ್ತೀವಿ ಅಷ್ಟೇ. ಆಕ್ಚುಲಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಕಣ್ ಬಿಟ್ಟ ತಕ್ಷಣ ಏನಪ್ಪಾ ಇದು ಮತ್ತೆ ದರಿದ್ರ ಲೈಫ್ ಸ್ಟಾರ್ಟ್ ಆಯ್ತು ಅನ್ಸ್ಬಿಟ್ಟು. ಅದೇ ಈ ನಿತ್ಯ ಜೀವನ ಬಂದ್ಬಿಟ್ರೆ ಮತ್ತೆ ಶುರು ಆಯ್ತು. ಈ ಕೋರಿಕೆಗಳು, ಕಷ್ಟಗಳು, ನಷ್ಟಗಳು ಎಲ್ಲ ಶುರು. ಕರೆಕ್ಟ್ ಸರ್, ಕರೆಕ್ಟ್. ಓಕೆ ಸರ್. ಓಕೆ, ಗುಡ್ ನೈಟ್ ಸರ್. ಓಕೆ, ಏನಿಲ್ಲ, ಅದೆಲ್ಲ ಸಾಮಾನ್ಯವಾಗಿ ಇರೇ ಇರ್ತದೆ. ಆದ್ರೆ ನಾವು ಆ ಜೀವನದಲ್ಲಿ ಬ್ಯಾಲೆನ್ಸ್, ಸಮತೋಲನ ಮೇಂಟೈನ್ ಮಾಡಿದ್ರೆ ಸಾಕಷ್ಟೇ. ಬ್ಯಾಲೆನ್ಸ್ ಅನ್ನೋದು ಹೋಗ್ಬಾರ್ದು ನಮ್ ಕಡೆಯಿಂದ. ಆ ಬ್ಯಾಲೆನ್ಸ್ ಹೋದ್ರೆ ಅವಾಗ ಸಮಸ್ಯೆಗಳು ಶುರು ಆಗುತ್ತೆ. ಅಂದ್ರೆ ಆರೋಗ್ಯ ಸಮಸ್ಯೆಗಳು ಶುರು ಆಗುತ್ತೆ ಮೊದಲನೇದಾಗಿ. ಕರೆಕ್ಟ್ ಸರ್. ರೈಟ್. ಈಗ ಏನಿಲ್ಲ, ಓಕೆ ಸರ್. 12 ಗಂಟೆ ಆಗತ್ತರಿ ಮಲಗಲಿಕ್ಕೆ. ರೈಟ್ ಸರ್. ಓಕೆ, ಗುಡ್ ನೈಟ್ ಸರ್. ಓಕೆ, ಗುಡ್ ನೈಟ್ ಸರ್. ಓಕೆ ಸ್ನೇಹಿತರೆ, ಎಲ್ಲರೂ ದಯವಿಟ್ಟು ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲರನ್ನು ಹಲವಾರು ಧ್ಯಾನಾಭ್ಯಾಸ ಖಂಡಿತವಾಗಿ ಮಾಡೋಣ. ಸೊ ವೇಗವಂತವಾಗಿ ನಮ್ಮ ಆಧ್ಯಾತ್ಮಿಕ ಪುರೋಗತಿಯನ್ನು ಸಾಧಿಸೋಣ. ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ಶುಭರಾತ್ರಿ. Thank you, Master. Thank you. Thank you. Thank you, sir. Thank you.